ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಫೈನಲಿ ನಮ್ಮ ಗ್ರ್ಯಾಜುಯೇಷನ್ ಡೇ ಆ್ಯಂಡ್ ನಾವಿವಾಗ 1, 2, 3 ಮಾತ್ರ ನಮಗೆ ಕಿಟ್ ಕೊಡ್ತಾರಲ್ಲ, ಕೋಟು ಅದೆಲ್ಲ ಕೊಡ್ತಾರೆ. ಸೊ ಇವಾಗ ಹೋಗಲ್ಲಿ ಈಸ್ಕೊಂಡು ಬರಬೇಕು. ಈಸ್ಕೊಂಡು ಬಂದು ಆಮೇಲೆ ಸಂಜೆ ಒಟ್ಟಿಗೆ ಇವ್ರ ಜೊತೆ ಎಲ್ಲ ರೆಡಿಯಾಗಿ ಹೋಗೋದು. ನಾನು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಅದು ಈಸ್ಕೊಂಡು ಬರೋಕ್ಕೆ ಬನ್ನಿ ಹೋಗೋಣ. ಹೆಂಗನ್ಸ್ತಾ ಇದೆ ಅಂಕಿತಾ ನನ್ನ ಗ್ರ್ಯಾಜುಯೇಷನ್ ಡೇ ಇವತ್ತು? ನೀನು ಕಾಲೇಜ್ಗೆ ಹೋಗೋದೇ ನೋಡಿಲ್ಲ, ಅಟ್ಲೀಸ್ಟ್ ಗ್ರ್ಯಾಜುಯೇಷನ್ ಆದರೂ ನೋಡ್ತೀನಿ. ಇವಾಗ ಇವ್ರು ಹೋಗಿ ನನಗೆ ಬಳೆ ನೆಕ್ಲೆಸ್ ತಗೊಬರೋದು ಗಾಯ್ಸ್. ಶಾಪಿಂಗ್ ಮಾಡಕ್ ಹೋಗ್ತೀನಿ. ಇನ್ನ ಇವ್ರು ಏನು ತಗೊಂಡೇ ಕೊಟ್ಟಿಲ್ಲ. ಹೋಗ್ಬಾ ತಗೊಂಡ್ ಬಾ. ಆಯ್ತು, ಬಾಯ್. ಇವ್ರು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಯ್ತಾರೆ ಈಗ. ಬಾಯ್. ನಿಂಗೆ ಹೆಂಗ್ ಅನ್ಸ್ತಾ ಇದಕ್ಕ ನನ್ನ ಗ್ರಾಜುಯೇಷನ್? ಖುಷಿ ಆಗ್ತಿದೆ. ನನ್ನ ಖುಷಿ ಆಗ್ತೈತಾ? ಕಾಲೇಜ್ಗೆ ಹೋಗಿಲ್ಲ, ಎಷ್ಟು ಬೇಗ ನೀನ್ ಗ್ರಾಜುಯೇಟ್ ಆಗೋಗ್ಬಿಟ್ಟೆ ಅಂತ ಖುಷಿ ಆಗ್ತದೆ ಅಲ್ವಾ? ಪಾರ್ಟಿ ಕೊಡ್ಸೋ ನನ್ನ ಗ್ರಾಜುಯೇಷನ್. ಓ ಆಯ್ತಾಯ್ತು, ಡನ್. ಓಕೆ ಬಾಯ್. ಇವರೆಲ್ಲ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾರೆ, ನಾನು ನಮ್ಮ ಕಾಲೇಜ್ಗೆ ಹೋಗ್ತೀನಿ. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನಾನು ನಮ್ಮ ಅಣ್ಣನ ಆಟೋಗೆ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ನನ್ನ ಕಾಲೇಜಿಗೂ ಕರ್ಕೊಂಡು ಹೋಗ್ತಾನೆ, ಅಲ್ಲಿಂದ ವಾಪಸ್ ಕರ್ಕೊಬರ್ತಾನೆ ಪಾಪ ನಮ್ಮ ಅಣ್ಣ. ಅಲ್ಲ ಗೈಸ್, ಹಿಂಸೆ ಏನು ಗೊತ್ತಾ, ಈಗ 6:45 ಅಂತ ಹೇಳಿದ್ರೆ ಆಯ್ತಾ, ಈಗ ಪುನಃ ಕಿಟ್ ಇಸ್ಕೊಳ್ಳೋಕ್ಕೋಸ್ಕರ ಇಲ್ಲಿಂದ ನಾನು 12 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ಸೊ ಗೈಸ್, ನಾನು ಬಂದೆ ಕಾಲೇಜ್ಗೆ. ಇದು ID ಕಾರ್ಡು ಮತ್ತೆ ಅದೇನೋ ಡಿಕ್ಲರೇಷನ್ ಫಾರ್ಮ್ ಅಂತ ಇದೆ, ಅದನ್ನ ಹೋಗಿ ಕೊಡ್ಬೇಕು ಅಲ್ಲಿಗೆ. ಗೈಸ್, ಇಲ್ಲಿ ಇಷ್ಟು ಮಾಡಿರೋದು ಊಟಕ್ಕೆ ಎಷ್ಟು ಜನಕ್ಕೆ ಊಟ ಕೊಡ್ತಾರೆ ಗೊತ್ತಿಲ್ಲ ನಂಗೆ. ಅಲ್ಲೂ ಮಾಡಿದ್ದಾರೆ ಅಲ್ವಾ? ಅಲ್ಲಿ ಅಂಡ್ ಇವಾಗ ಇಲ್ಲಿ ಏನ್ ಕೊಟ್ರು ಅಂದ್ರೆ ನಮ್ಗೆ ಫುಡ್ ಕೂಪನ್ ಕೊಟ್ರು, ಮತ್ತೆ ಎಲ್ಲ ತೋರ್ಸು, ಇದೇನೋ ಕೊಟ್ಟವ್ರೆ. ಏನಾಯ್ತದ ಬರೋ ಬಾ ತೆಗ್ ನೋಡೋಣ ಏನ್ ಕೊಟ್ಟವ್ರಂತ. ಇಷ್ಟೊಂದು ಪ್ಲೇಟ್ಸ್ ಖಾಲಿ ಆಗುತ್ತಾ ಅನ್ನೋದೇ ಡೌಟ್. ಆಗುತ್ತಲ್ವೇನೆ, ಅಷ್ಟು ಪೇರೆಂಟ್ಸ್ ಬರ್ತಾರೆ. ಖಾಲಿಯಾಗಿ ಎಕ್ಸ್ಟ್ರಾ ತರ್ಸ್ಬೇಕಾಗತ್ತೆ ಅವರು. ಖಾಲಿಯಾಗಿ ಇವಾಗ ಎತ್ಕೊಂಡು ರಿಸರ್ವ್ ಮಾಡ್ಬಿಡ್ಲಾ? ಫುಡ್ ಕೂಪನ್ ಇಕ್ಬಿಟ್ಟು, ಅಲ್ಲ ಫುಡ್ ಕೂಪನ್ ಇಕ್ಬಿಟ್ಟು ಹೆಸರು ಕೊಡ್ಬಿಟ್ಟು ದಿಸ್ ಇಸ್ ಮೈನ್ ಅಂತ. ಗೈಸ್, ಇವಾಗ ನಾವೆಲ್ಲ ಹಿಂಗಿದ್ದೀವಿ, ಮಕ್ಕಗಳು ನೋಡ್ಕೊಂಡ್ಬಿಡಿ. ಸಂಜೆ ಯಾರು ಹಿಂಗಿರಲ್ಲ ನಾವು. ಸಂಜೆ ಫುಲ್ಲು ಬೆಂಕಿ ಬಿರುಗಾಳಿ ತರ ಇರ್ತೀವಿ ಅಲ್ವಾ ಬ್ರೋ? ಕೇಳ್ಬೇಕಾ? ಹಂಗೆ ಕಾಲಿಟ್ರೆ ಫುಲ್ಲು ಸ್ಮೋಕ್ ಎಲ್ಲ ಬರುತ್ತೆ ಗೊತ್ತಾ ಬ್ರೋ? ಆತರ ಫಾಗ್ ಎಂಟ್ರಿ ಬ್ರೋ. ಫಾಗ್ ಎಂಟ್ರಿ ನಮ್ಮ ಅಮೃತಂಗ್ ಫಾಗ್ ಎಂಟ್ರಿ ಫೈರ್ ವರ್ಕ್ಸ್ ಹಾಕ್ಸ್ಲ ಬ್ರೋ? ಹಾಕು ಬ್ರೋ. ಇಲ್ಲ ಹಾಕ್ಬಿಟ್ರೆ ಪಾಪ ಜನ ಬೇಜಾರಾಗೋಯ್ತಾರಲ್ಲ, ಉರ್ಕೋತಾರೆ ಅಂತ. ಹೋಗ್ಲಿ ಬಿಡು ಬ್ರೋ, ಇವಾಗ್ಲೇ ಉರ್ಕೋತಾರೆ. ಬೇಗ ಇದ್ರಲ್ಲಿ ಏನಿದೆ ಓಪನ್ ಮಾಡಿ ಮಾಡು. ರೆಡಿ ಆಗಕ್ ಟೈಮ್ ಮಾಡಿ, ನೀನೇ ಮಾಡು. ಮಾಡ್ಬಿಟ್ಟು ಮಡ್ಚಿ ವಾಪಸ್ ಇಡೋಷ್ಟು ಟೈಮ್ ಇಲ್ಲ. ಇದೆ ಯಾಕಿಲ್ಲ? ಹೋಗ್ಬೇಕು ಇನ್ನ ಮನೆಗೆ. ಬ್ರೋ, ನಾನು 12 ಕಿಲೋಮೀಟರ್ ಇಂದ ಬಂದಿರೋಳು. ಇವಳು ಸುಮ್ನೆ ಇಲ್ಲಿಂದ ಅಂದ್ರೆ ಅವಳು ಹೇಳ್ತಾರದು ಗಾಡಿಲಿ ಬಂದಿದೀನಿ ನಾನು ಹೋಗ್ಬೇಕು ಗಾಡಿಲಿ ಅಂತ. ಓ ಹಂಗ ಏನಿದು? ಓ ಏನೇ ಇಶ್ಯೂ ಇದೆಲ್ಲ ಕೊಟ್ಟವ್ರು ನಿಂಗೆ? ಹೋಗ್ ಕುತ್ಕೊಂಡು ಓದು ಅಂತನಾ? ಇದೇನೋ ಕೊಟ್ಟವ್ರು ಗೈಸ್. ಓ ಐ ಗ್ರಾಜುಯೇಟ್ ಆಫ್ PS ಯೂನಿವರ್ಸಿಟಿ ವಿತ್ ಫೇತ್. ಇದು ಮೋಸ್ಟ್ಲಿ ಆಮೇಲೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅದನ್ನ ಹಾಕಿ ತಿಕ್ಕೋ ಅಂತ. ಹೋಗ್ ನಿಮ್ ಮನೆ ಶೋಕೇಸ್ ಇಟ್ಕೊಬಿಡು ಅಲ್ವಾ ಬ್ರೋ? ಕರೆಕ್ಟ್. ಇಲ್ಲ ಕ್ಯಾಪು ಗೌನ್ ಅಷ್ಟೇನಾ? ಇಂದ ಸಿಪ್ಪಲ್ಲಿ ಏನು ಹಾಕಿಲ್ವಾ? ಏನ್ ಒಂದ್ ಮಿಕ್ಸರ್ ಒಂದ್ ಬಿಸ್ಕೆಟ್ ಹಾಕಿರ್ತಾರ. ಓ ಖಾಲಿ ನೀನ್ ಹಾಕೊಂಡ್ಲಿ ಅಂತ, ದುಡ್ಡು ತುಂಬಿಸ್ಕೊಂಡ್ ಬರ್ಲಿ ಅಂತ. ಬ್ರೋ ನೆಕ್ಸ್ಟ್ ಇವಳು ಆಫೀಸ್ಗೆ ಹೋಯ್ತಾಳಲ್ಲ, ಈ ಬ್ಯಾಗ್ ನ ಹಿಂಗ್ ಇಟ್ಕೊಂಡು ಹೋಗಕ್ಕೆ, ಲ್ಯಾಪ್ಟಾಪ್ ಎಲ್ಲ ಕ್ಯಾರಿ ಮಾಡಕ್ಕೆ ಹಾಕೊಂಡು ಹಿಂಗ್ ಇಟ್ಕೊಂಡು ಹೋಗಕ್ಕೆ. ನೆಕ್ಸ್ಟ್ ನಾ ಮಾರ್ಕೆಟಿಂಗ್ ಮಾಡಕ್ ಹೋಗ್ತಿದ್ದೀನಿ ನಾನು. ಓ ಬೇಡ ಗೈಸ್, ಅಲ್ಲ ಬೇಡ ಪ್ಲೀಸ್ ಬೇಡ. ಏನ್ ಬ್ರೋ ನಿನ್ನ ಒಪಿನಿಯನ್ ಬೇಕಾ? ಸೊ ಇವಾಗ ನಾವು ಮನೆಗೆ ಹೋಗ್ಬೇಕು. ಪುನಃ ಮನೆಗೆ ಹೋಗಿ ಪುನಃ ರೆಡಿ. ಬ್ರೋ ನಮ್ಮ ಮನೆ ಕರೆಂಟೇ ಇಲ್ಲ ಬ್ರೋ 5 ಗಂಟೆವರೆಗೂ. ಹೋಗತ್ತಾಗೆ ಹಿಂಗಾಗ್ಬಾರ್ದಾಯ್ತು ಬ್ರೋ. UPS ಹಾಕ್ಬೇಕು ತಾನೆ. ಓ ಇವಳು UPS ಐಶ್ವರ್ಯ ಸ್ಪಾನ್ಸರ್ ಮಾಡ್ತಾಳೆ. ನನಗೆ ಜಾಕೆಟ್. ಓಕೆ ಗೈಸ್, ಬನ್ನಿ ಈಗ ಮನೆಗೆ ಹೋಗೋಣ. ಗೈಸ್, ನಾನಿವಾಗ ಇಲ್ಲಿಂದ ಚಂದು ಮನೆಗೆ ಹೋಗ್ತಾ ಇದೀನಿ. ಯಾಕಂದ್ರೆ ನಮ್ಮ ಮನೇಲಿ ಹೇಳ್ದಂಗೆ 5 ಗಂಟೆವರೆಗೂ ಕರೆಂಟ್ ಇಲ್ಲ ಅಂಡ್ ನನ್ನ ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ. ಸೊ ಅಟ್ಲೀಸ್ಟ್ ಈಗ ಇಲ್ಲಿಗೆ ಹೋಗಿ ನನ್ನ ಫೋನ್ ಒಂಚೂರು ಫುಲ್ ಚಾರ್ಜ್ ಮಾಡ್ಕೊಂಡು ನಾನು ಹೋಗ್ಬೇಕು. ಸೊ ಇವಾಗ ಪಡೆಗರ್ ಪಳ್ಳಿಗೆ ಹೋಗಿ ಸಿಗ್ತೀನಿ. ಸೊ ಗೈಸ್, ಇಲ್ಲಿ ನೋಡಿ ನಮ್ ಚೆರಿ ಎಷ್ಟು ಕ್ಯೂಟ್ ಆಗಿದ್ದಾಳೆ. ನಮ್ ಚೆರಿ ಎಲ್ಲರೂ ಕೇಳ್ತಾ ಇದ್ರಿ ಹೇಗಿದ್ದಾಳೆ ಚೆರಿ ಅಂತ. ಚೆರಿ ಸೂಪರ್. ಗೈಸ್, ನಾನು ಇವಾಗ ಪಟೇಗರ್ ಪಾಳ್ಯಕ್ಕೆ ಬಂದೆ ಅಂಡ್ ಮಿಸ್ಟರ್ ಚಂದು ಅವ್ರು ಇವಾಗ ಎದ್ದಿದ್ದಾರೆ. ನಿಮ್ಮ ಮನೆಯಲ್ಲಿ ಒಂಚೂರು ಚಾರ್ಜ್ ದಾನ ಕೊಡಿ. ಯಾಕೆ? ನಮ್ಮ ಮನೇಲಿ ಕರೆಂಟ್ ಇಲ್ಲ. ಏನಾಗಿದೆ? ಕರೆಂಟ್ ಹೋಗಿದೆ. ಮತ್ತೆ ಬರಲ್ವಾ? 5 ಗಂಟೆಗೆ ಬರುತ್ತಂತೆ. ರಿಪೇರಿ ಮಾಡ್ತಾವ್ರ? ಹಾ, ನಿಮ್ಮ ಮನೇಲಿ ಒಂಚೂರು ಚಾರ್ಜ್ ದಾನ ಕೊಡ್ತೀರಾ?
ಕಾಸು ಕೊಡಿ ಇವತ್ತೇ ಹಾಕ್ಸ್ತೀನಿ. ಕಾಸು ಬೇಕಾ? ತಗೊಳ್ಳಿ. ಏಯ್ ಚೀಪೋ ಗಬ್ಬ ಥು. ಕಾಸು ಬೇಕಂತ ಗಾಯ್ಸ್. ಇನ್ನೊಂದ್ಸಲ ಬೇಕಾ? ಬೇಡ ಗೈಸ್. ಇವಾಗ ಟೈಮ್ ಬಂದು 4 ಗಂಟೆ. ನನ್ನ ಫೋನ್ ಚಾರ್ಜ್ 87% ಆಗಿದೆ. ನೋಡೋಣ ಹೋಗಿ ಈಗ ನಾನು ನಮ್ಮನೆಗೆ ಹೋಗಿ ರೆಡಿ ಆಗ್ಬೇಕು. ಆಟೋಲ್ ಹೋಗ್ತಾ ಇದೀನಿ. ಆಗೋ ನಾನು ಹತ್ತಕ್ಕಿಂತ ಮುಂಚೆ ಅವಳೇ ಹತ್ತಾಳೆ ನೋಡಿ. ಈಗ ಆಗೋ ಹತ್ ಕುತ್ಕೋ ಎತ್ಕೊಳ್ಳೋ. ಹಾಯ್ ನಡೀರಿ. ನಾನು ಇವಾಗ ಜಸ್ಟ್ ಮನೆಗೆ ಬಂದೆ. ಆಲ್ರೆಡಿ ಈಗ ನನ್ನ ಬರೋಷ್ಟ್ರಲ್ಲಿ 4:10 ಆಗಿದೆ. ಪಾಪ ಅವ್ರು ಬೇಗನೆ ಕರ್ಕೊಂಡ್ ಬಂದ್ರು. ಅಂಡ್ ನಾನಿಲ್ಲಿ ಮನೆ 5:30 ಬಿಡ್ಬೇಕಂತ ಅನ್ಕೊಂಡಿದ್ದೆ. ನೋಡಿದ್ರೆ ಅವ್ರು ಇನ್ನೂ ಕರೆಂಟ್ ಕೊಟ್ಟಿಲ್ವಾ. ಒಂದ್ ಕಡೆ ಬೇಜಾರಾಗ್ತೈತೆ, ಇನ್ನೊಂದ್ ಕಡೆ ಮನ್ಸು ಏನೇ ಆದ್ರೂ ಒಳ್ಳೇದಕ್ಕೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ ಅನ್ಸ್ತಾ ಇದೆ. ಗೈಸ್ ಇದೆಲ್ಲ ಹಿಂಸೆ ಅನ್ಕೊಳ್ರಿ. ಇವಾಗ ಬಿಸಿನೀರ್ನ ಪಾತ್ರೆಲಿ ಇಟ್ಟು ರೆಡಿ ಆಗ್ಬೇಕು. ಬೇಜಾರು. ಇಟ್ಸ್ ಓಕೆ, ಏನಾದ್ರೂ ಒಳ್ಳೇದಕ್ಕೆ ಮಾಡೋಣ. ರೆಡಿ ಆಗ್ತೀನಿ. ಐ ಥಾಟ್ ನಾನು ಚಂದನ್ ಬರ್ಡೇ ಕೊಟ್ಟಿದ್ದೆಲ್ಲ ಕರ್ಲರ್ ಎಲ್ಲ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ನನ್ನ ದುರದೃಷ್ಟಕ್ಕೆ ಇವತ್ತು ಕರೆಂಟೇ ಇಲ್ಲ. ಬಿಡಿ, ಏನೋ ಮಾಡೋಕ್ಕಲ್ಲ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್. ಪಾಸಿಟಿವ್ ಆಗಿರ್ಬೇಕು. ಲೆಟ್ಸ್ ಗೋ. ಸೊ ಗೈಸ್, ನಾನು ಫೈನಲಿ ರೆಡಿ ಆಗಿದ್ದೀನಿ. ಅಂಡ್ ನಾನು 6:30 ಅಷ್ಟರಲ್ಲಿ ಕಾಲೇಜಲ್ಲಿ ಇರ್ಬೇಕಿತ್ತು. ನೋಡಿದ್ರೆ ನಮ್ಮ ಮನೇಲೆ 6:30 ಆಗೋಗಿದೆ. ಅವ್ನು ಇನ್ನೂ ಕರೆಂಟ್ ಕೊಟ್ಟಿಲ್ಲ. ಕರೆಂಟ್ ಇಲ್ದಿರ ಈ ಮಟ್ಟಕ್ಕೆ ಒಂಚೂರು ರೆಡಿ ಆಗಿದ್ದೀನಿ. ಅದು ಫ್ಲಾಶ್ ಲೈಟ್ ಹಾಕಿ ಫೋನ್ ಚಾರ್ಜ್ ಹೋಗ್ಬಿಡೈತೆ. ಸೊ ಇವಾಗೆಲ್ಲ ರೆಡಿ ಆಗಿದ್ದೀವಿ. ನಾನು, ಅಂಕಿತಾ, ನಮ್ಮಮ್ಮ, ಚಂದೂನು ಬರ್ತಾರೆ ನನ್ನ ಕಾರಲ್ಲಿ. ಅವ್ನು ಬಂದಿದ ತಕ್ಷಣ ಕಾರಲ್ಲಿ ಹೋಗೋಣ. ಅಂಡ್ ಅಲ್ಲಿ ಹೋದ್ಮೇಲೆ ನಾನು ಫುಲ್ ಔಟ್ಫಿಟ್ ತೋರಿಸ್ತೀನಿ. ಬಿಕಾಸ್ ಇಲ್ಲಿ ತೋರ್ಸಕ್ ಆಗಲ್ಲ. ಇದು ಅಂಕಿತನ ಔಟ್ಫಿಟ್ಟು. ಟಡ ಇದು ನಮ್ಮ ಮಮ್ಮಿ ಔಟ್ಫಿಟ್ಟು. ಗೈಸ್ ಇವಾಗ ಇವನು ಬಂದ. ಇವಾಗ ನಾವೆಲ್ಲ ಕಾರಲ್ಲಿ ಹೊರಟಿದೀವಿ. ಸೊ ಆಲ್ರೆಡಿ ಲೇಟ್ ಆಗೋಗೈತೆ. ಸ್ಟಾರ್ಟ್ ಆಗೈತಲ್ಲ ಆಲ್ರೆಡಿ. ಮಾಡಿ ಹತ್ರ ಬನ್ನಿ ಅಂತ ಹಾಕವ್ರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಪ್ರಾಬ್ಲಿ ನಾನು ಒಬ್ಳೆ ಲೇಟು. ನೋಡೋಣ ಏನೇನಾಗುತ್ತೋ ಆಗಿ ಅಷ್ಟೇ. ಕರೆಂಟ್ ಇಲ್ಲಿರೋ ಇವತ್ತು ಇರಿಟೇಷನ್, ಎಲ್ಲ ಇರಿಟೇಷನ್. ಬರ್ರಿ ಹೋಗೋಣ. ಲೆಟ್ಸ್ ಗೋ. ಫಾಸ್ಟ್ ಅಂಡ್ ಫ್ಯೂರಿಯಸ್ ತರ ಹೋಗ್ಬಿಡು. ಏರೋಪ್ಲೇನ್ ತರ ಹಾರ್ಸು. ಸರಿ ಗೈಸ್, ಇವಾಗ ಹೋಗ್ತಾ ಇದೀವಿ. ಹೋಗಾದ್ಮೇಲೆ ಸಿಗ್ತೀವಿ. ನನಗಿದ್ದಿದ್ದ ಟೆನ್ಷನ್ಗೆ ನಾನು ನೋಸ್ ಪಿನ್ ಹುಡುಕಿಕ್ಕಿದ್ದೆ ಸಿಲ್ವರ್ದು. ಮನೇಲೆ ಬಿಟ್ಟು ಬಂದಿ. ಲೇಟ್ ಬೇರೆ ಆಗೋಗೈತೆ. ನಾಗಿನ್ ತರ ಕಾಣ್ತಾ ಇತ್ತು ಕಣ್ಣು. ಹೆಂಗ್ ಕಾಣ್ತಾ ಇತ್ತು? ಚೆನ್ನಾಗ್ ಕಾಣ್ತಾ ಇತ್ತು. ಡ್ರೆಸ್ ಮ್ಯಾಚಿಂಗ್. ಹೋಗಿ ಇವಾಗ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್. ಸುಮ್ನಿರ ನಿಲ್ಲೇ, ನಂಗೆ ಉರ್ಸ್ಬೇಡ. ಅವ್ರ ಬೇರೆ ಏನಂತ ಹಾಕೋರ್ ಗೊತ್ತಾ ಗೈಸ್? 5 ನಿಮಿಷದಲ್ಲಿ ಬಂದಿರೋದೇ ಡಿಗ್ರಿ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹಾಕೋರ ಮ್ಯಾಮ್. ಹಂಗೆಲ್ಲ ಮಾಡಲ್ಲ ಇನ್ನು. ಬಟ್ ಅಂದ್ರೂ ಭಯ. ಪಾರ್ಕಿಂಗು ಇವ್ರ ಹೆಂಗೋ ನನ್ನ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾರಂತೆ ಪಾರ್ಕಿಂಗ್ ಮಾಡಕ್ಕೆ. ನಾನು ಅಲ್ಲಿ ಅಲ್ಲಿಂದ ಓಡೋಗ್ಬೇಕು. ಗ್ರಾಜುಯೇಷನ್ಗೆ ಏನಕ್ಕೆ ಫ್ಯಾಮಿಲಿಗೆ ಪೇ ಇಸ್ಕೊತಾರೆ ನಿಮ್ ಕಾಲೇಜಲ್ಲಿ? ಪೇ ಏನಕ್ಕೆ ಇಸ್ಕೊತಾರ? ಊಟಕ್ಕೆ 500 ರೂಪಾಯಿ. ನೋಡಿ ಗೈಸ್, ಊಟಕ್ಕೆ 500 ರೂಪಾಯಿ ಗೈಸ್. ರಿಚ್ ಕಾಲೇಜ್ ಅಷ್ಟೇ. ಮುಗಿತೀನಿ ಕಾಲೇಜು. ಇವಾಗ ಹೋಗ್ತಾ ಇದೀವಿ. ಅನನ್ಯ ಆಲ್ರೆಡಿ ಹೊರಟೋಗ್ಬಿಟ್ಟು. ಸೊ ಸಖತ್ ಟೈಮ್ ಆಗ್ಬಿಟ್ಟಿದೆ. ಅವ್ರ ಮ್ಯಾಮ್ ಎಲ್ಲ ಮೆಸೇಜ್ ಆಗ್ತಾ ಇದೆ 5 ನಿಮಿಷದಲ್ಲಿ ಬಂದಿಲ್ಲ ಅಂದ್ರೆ ಬ್ಯಾಗ್ ಇಟ್ಕೊಡಲ್ಲ ಅಂತ. ಬಟ್ ಪಾರ್ಕಿಂಗ್ ಬೇರೆ ಇಲ್ಲ. ಫುಲ್ಲು ಕಾರ್ ಪಾರ್ಕ್ ಮಾಡ್ಬಿಟ್ಟಿದ್ರು. ಅಷ್ಟು ಜನ ಇದ್ದಾರೆ. ಅನನ್ಯ ಫಸ್ಟ್ ಹೋಗ್ಲಿ ಅಂದ್ಬಿಟ್ಟು ಅವಳನ್ನ ಕಳ್ಸಿರಿ. ನಾವೆಲ್ಲರೂ ಇವಾಗ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆಕ್ಚುಲಿ ಒಂದೊಂದು ಸೆಕ್ಷನ್ ಆಗಿ ಒಂದೊಂದು ಸೆಕ್ಷನ್ ಆದ್ಮೇಲೆ ಇದ್ ಮಾಡೋದು ಅನ್ಸುತ್ತೆ. ಸೊ ಫಸ್ಟ್ ಟೈಮ್ ನಾನು ಕೂಡ ಕಾಲೇಜ್ ಒಳಗಡೆ ಬಂದಿರೋದು. ಯಪ್ಪ ಎಷ್ಟು ಜನ ಬಂದಿದ್ದಾರೆ. ಸೊ ಎಲ್ಲಿ ಅಂತ ಗೊತ್ತಿಲ್ಲ. ಇವಾಗ ಕೇಳ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಒಳಗೋಗ್ಬಿಡ. ಅವಳು ನಮ್ಮನ್ನ ನೋಡ್ತಾನೆ ಇಲ್ಲ ಬಾಸ್. ಸಿಕ್ತಿಲ್ವಾ? ನಾವು ಕುತ್ಕೊಂಡು ನೋಡಕ್ ಆಗ್ತಾ ಇಲ್ಲ. ಬಟ್ ಅರ್ಜೆಂಟ್ ಟೈಮ್ ಆಯ್ತು ಅಂದ್ಬಿಟ್ಟು ವೀಕ್ಷಣೆ ಮಾಡ್ತಾ ಇದೀವಿ. ಫೈನಲಿ ನಾನು ಕಾಲೇಜ್ ಬಂದಿದ್ದೀನಿ. ಎಲ್ಲ ಆಲ್ರೆಡಿ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟವ್ರೆ. ಇವಳ ಹೆಸರು ಅನನ್ಯ ಅಂತ ಗೈಸ್. ಟ್ವಿನ್ನಿಂಗ್ ಹೆಸರು ನಮ್ದು. ಇದು ಅಮೂಲ್ಯ. ಬ್ರೋ ಟಾಕ್ ಇನ್ ಕನ್ನಡ. ಹಾಯ್, ಚೆನ್ನಾಗಿದ್ದೀರಾ? ಸಾಧಿಸ್ಬಿಟ್ಲು. ಫೈನಲಿ ಹೇಳ್ಕೊಡಿದ್ದಕ್ಕೂ ಸಾಕಾಯ್ತು. ಕನ್ನಡ ಗೊತ್ತು. ಹೆಂಗೆ ಕಲ್ತೆ? PG ಇಂದ ಕಲ್ತೆ. ಅಮೃತ. ಹಂಗಾರೆ ನಾನಿಲ್ಲ.
ನಾನು ಕೊಡಿ ಅಂತಿದ್ದಾಳೆ ನಿನಗೆ. ಅಲ್ವಾ ಏ ಅಮೂಲ್ಯ ನಾನು ಅನ್ನು thank you. ಏ ಹಾಯ್ ಚೆನ್ನಾಗಿದ್ಯಾನೋ ಸೂಪರ್ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಮತ್ತೊಮ್ಮೆ Guys, ಈ hat ಹೆಂಗ್ ಕಾಣ್ತಿದೆ ಗೊತ್ತಿಲ್ಲ, ದಯವಿಟ್ಟು ನಕ್ಕಬೇಡಿ ಆಮೇಲೆ ಯಾರು. ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಎಲ್ಲ ಸ್ಟೇಜ್ ಮೇಲೆ ಕೊಡ್ತಾವ್ರೆ, ಎಲ್ಲ ಹೋಗ್ಬೇಕು. ಕಂಗ್ರಾಚುಲೇಷನ್ಸ್ ಅಲ್ಲ. ಥ್ಯಾಂಕ್ ಯು ಮ್ಯಾಮ್. ಗೈಸ್ ಆಕ್ಚುಲಿ ಇಲ್ಲಿ ವಾಯ್ಸ್ ಕೇಳಲ್ಲ, ಮೈಕ್ ಇಲ್ಲ. ನನಗೊಂದು ಗ್ರಾಜುಯೇಟ್ ಕೊಟ್ಟಿದ್ರು ಎಲ್ಲ ಆಯ್ತು, ವಿಡಿಯೋ ನೋಡೋದಲ್ಲ. ಸೊ ಇಲ್ಲಿ ಮಾತಾಡಕ್ ಆಗಲ್ಲ, ಇಲ್ಲಿ ಫುಲ್ ಗಿಜ 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 ಅಂತ ಇದೆ, ಮೈಕ್ ಹೊಡಕ್ತಾ ಇದೆ. ಅವಳ ಹತ್ರ ಇಷ್ಟಲ್ಲಿ ಮಾತಾಡ್ತೀವಿ ನಾವು ಅಲ್ಲಿ. ಅವ್ರ ಮಮ್ಮಿನೆಲ್ಲ ಕ್ವಶನ್ಸ್ ಕೇಳೋಣ, ಏನಿಸ್ತು ಹೆಂಗೆ ಎಲ್ಲ ಕೇಳೋಣ. ಗೈಸ್ ಇವಳ ಹೆಸರು ಅನನ್ಯ ಅಂತ, ನನ್ನ ಹೆಸರು ಟ್ವಿನ್ನಿಂಗ್ ಮಾಡ್ತಾ ಇದ್ದಾಳೆ. ಪ್ರತಿ ಸಲ ನಂದು ಇವಳ್ದು ಒಟ್ಟಿಗೆ ಬರೋದ್ ಹೆಸರು ಅಂಡ್ ಅಟೆಂಡೆನ್ಸ್ ಒಂದೊಂದ್ಸಲ ನನ್ನ ಹೆಸರಲ್ಲಿ ಅವಳು ಹಾಕ್ಸೋಳೆ. ಥ್ಯಾಂಕ್ ಯು ಕಡೆ, ಕ್ಯಾಬ್ ಮಾಡಿಸಿರೋದು ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಕಡೆ. ಟಾರ್ಚರ್ ಮಾಡಿರೋದೇ ಜಾಸ್ತಿ. ಹೌದು ಅವ್ನ್ ಬರಲ್ವಾ? ಟಾರ್ಚರ್ ಮಾಡಿರೋದೇ ಜಾಸ್ತಿ ನಾವಿಬ್ರು ಸೇರ್ಕೊಂಡು. ಅವಂದು ಅನಿರುದ್ಧ ಅಂತ ಇರೋದಕ್ಕೆ ನಾವು 3 ಜನ ಒಂದೇ ಬೆಂಚಲ್ಲಿ ಕುತ್ಕೋತಾ ಇದ್ವಿ. 3 ಜನ ಒಂದೇ ಬೆಂಚಲ್ಲಿ ಕುತ್ಕೋತಾ ಇದ್ವಿ. ಹೆಂಗಿನ್ಸ್ತು 4 years? ಚೆನ್ನಾಗಿತ್ತು. ಓಕೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಬಟ್ ಸ್ಟಿಲ್ ಮೆಮೊರೇಬಲ್ ಆಗಿತ್ತು. ಓಕೆ, ಆಲ್ ದ ಬೆಸ್ಟ್. Thank ಹಿಂಗೆ you. ಮುಂದಕ್ಕೆ ಹೋಗು, ನಿಮ್ಗೂನು. ಚೆನ್ನಾಗಿರ್ಲಿ ನಿನ್ ಫ್ಯೂಚರ್. ಹ್ಯಾಪಿ ಆಗಿರಿ. ಥ್ಯಾಂಕ್ ಯು. ಓಕೆ ಗೈಸ್, ಲೆಟ್ಸ್ ಗೋ. ಬೇಗ ಮಗು ಆಗ್ಲಿ ಅಂತೆ. ಯಾಕೋ ನೋಡಿ ಗಾಯ್ಸ್, ಹಿಂಗೆ ಕೆಲ್ಸ ಸಿಗ್ಲಿಲ್ಲ, ಮಗು ಆಗ್ಲಿ. ಬೇಗ ಆಗ್ಬೇಕು. ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಾನು ಅಮೃತ ಸೇರಿ ಪಿಂಕಿ ಅಂತ ನಾಮಕರಣ ಮಾಡಿ ಪಿಂಕಿ ಅಂತಾನೆ ಕರ್ದಿರೋದು ನಾನು ಇಷ್ಟು ಸೆಮಿಸ್ಟ್ರು. How was your 4 years ಪಿಂಕಿ? 4 years ಕೇಳ್ಬಾರ್ದು, ಹ್ಯಾಸ್ ಬಿನ್ ಹಿಂಗಾಗಿದೆ. ಇಟ್ಸ್ ಓಕೆ. ಅಂತ ಇಂತ ಡಿಗ್ರಿ ಮುಗಿಸಿದ್ಯಲ್ಲ. ಐ ಆಮ್ ಸೋ ಹ್ಯಾಪಿ ದಟ್ ಐ ಫಿನಿಶ್ಡ್ ಫೈನಲಿ. ಕಾಲೇಜ್ ಮುಗೀತಪ್ಪ ಅನ್ನೋ ತರ ಆಗೋಗಿದೆ ಸದ್ಯಕ್ಕೆ. ಫ್ರೆಂಡ್ಶಿಪ್ ಅಫ್ಕೋರ್ಸ್ ಅಪ್ಸ್ ಅಂಡ್ ಡೌನ್ಸ್ ಎಲ್ಲರಿಗೂ ಇದ್ದೇ ಇರತ್ತೆ, ಬಟ್ ಫೈನಲಿ ಐ ಹ್ಯಾವ್ ಸಚ್ ಗುಡ್ ಫ್ರೆಂಡ್ಸ್. ಐ ಹ್ಯಾವ್ ಅನನ್ಯ, ಅಮೃತ, ಐಶ್ವರ್ಯ, and then few more. Yeah. Everyone. I'm still happy. I am proud of myself for having such nice friends. ಏ ಪಿಂಕಿ ಸಾಧಿಸ್ಬಿಟ್ಲು. ಥ್ಯಾಂಕ್ ಯು ಪಿಂಕಿ, ನಮ್ಗೂ ಖುಷಿ ಅಲ್ವಾ ಬ್ರೋ? ಪಿಂಕಿ ಅಂತ ಯಾಕೆ ಗೊತ್ತಾ ಗೈಸ್, ನಮ್ಗೆ ಏನೇ ಒಂದ್ ಚೂರ್ ಪ್ರಾಬ್ಲಮ್ ಅಂತ ಪಿಂಕಿ ಅಂತ ಫೋನ್ ಓಕೆ ಐ ವಿಲ್ ಸಾಲ್ವ್ ಇಟ್ ಅಂತ ನೋಡು. ಥ್ಯಾಂಕ್ ಯು ಸೋ ಮಚ್ ಪಿಂಕಿ ಫಾರ್ ಆಲ್ ದಟ್. ಐ ವಿಲ್ ಮಿಸ್ ಯು ಡೆಫಿನೆಟ್ಲಿ. Yeah. ಆಲ್ ದ ಬೆಸ್ಟ್. Yes, thank you. ಫ್ಯೂಚರ್ ಅಲ್ಲಿ ಜಾಸ್ತಿ ದುಡಿ, ಜಾಸ್ತಿ ಕೆಲಸ ಮಾಡು. ಆಲ್ ದ ಬೆಸ್ಟ್. Please guys, support my friend. She is a good vlogger. ಥ್ಯಾಂಕ್ ಯು. ಸೊ ಗೈಸ್, ಈ 4 years ಅಲ್ಲಿ ನನ್ನ ಒನ್ ಅಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್ ಅಮೃತನ್ ಕೈ ಮಾತಾಡ್ಸ್ತಾ ಇದೀನಿ. ಅಂಡ್ 4 years ವಿತ್ ಹರ್ ತುಂಬಾ ಚೆನ್ನಾಗಿತ್ತು. ನನಗೆ ಒಂದ್ ದಿವಸನೂ ಬೇಜಾರಾಗಿಲ್ಲ ಅಥವಾ ಬೋರ್ ಆಗಿಲ್ಲ. ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಅಮೃತ. ಬ್ರೋ, ಇಷ್ಟು ವರ್ಷ ನಾನು ಈ ಕಾಲೇಜಲ್ಲಿ ಖುಷಿ ಆಗಿದ್ದೀನಿ ಅಂದ್ರೆ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಆರ್ಸ್ಕೊಂಡು ಹೋಯ್ತು. ಇನ್ನ ಗುಡ್ ಬೈ ಅನ್ಬಿಟ್ಟು ಹೇಳ್ಬಿಟ್ಟು ಹಲೋ ಬಾಯ್ ಬಾಯ್. ಹೇಳೇ 4 ವರ್ಷ ಹೆಂಗಿತ್ತು? ಹೆಂಗಿತ್ತು 4 ವರ್ಷ ಜರಿ? ಅಪ್ಸ್ ಅಂಡ್ ಡೌನ್ಸ್, ವೆರಿ ನೈಸ್, ವೆರಿ ಬ್ಯಾಡ್. ನನ್ ಜೊತೆ ಹೆಂಗಿತ್ತು ಹೇಳು? ಹಾ, ನನ್ ಬಗ್ಗೆ ಹೇಳು. ಜಗಳ ಮಾಡೋದಾಯ್ತು, ನನ್ ಬಗ್ಗೆ ಹೇಳು ಹೋಗ್ಲಿ. ಇವಳು ರೀಲ್ಸ್ ನೋಡೋದಾಯ್ತು, ಇವಳ ಜೊತೆ ಜಗಳ ಮಾಡೋದಾಯ್ತು. ಥ್ಯಾಂಕ್ ಯು. ಟು ಗುಡ್. ಬಾಯ್ ಬಾಯ್ ಗೈಸ್. ಓಕೆ, ಈಗ ಅಮೃತ ವಿಷಯ ಬ್ರೋ, ಮತ್ತೊಮ್ಮೆ ಮಗದೊಮ್ಮೆ ಲವ್ ಯು ಅಂಡ್ ಥ್ಯಾಂಕ್ ಯು. ಲವ್ ಯು ಲಾಟ್ಸ್. ಥ್ಯಾಂಕ್ ಯು ಅಂತ ಫ್ರೆಂಡ್ಶಿಪ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಬಿಕಾಸ್ ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ ಯು ಸಾರಿ ಅಂತ ಯಾವತ್ತೂ ಬರಲ್ಲ, ಯಾಕಂದ್ರೆ ಫ್ರೆಂಡ್ಸ್ ಬಿಕಮ್ ಫ್ಯಾಮಿಲಿ ಅಲ್ವಾ. ಹೌದು ಬ್ರೋ, ಅದಕ್ಕೆ ನೋ ಥ್ಯಾಂಕ್ ಯು, ನೋ ಸಾರಿ. ಬಟ್ ಇಲ್ಲಿಂದ ಹೋದ್ಮೇಲೆ ಯಾರ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಅಮೃತ ಅಂತೂ ಡೆಫಿನೆಟ್ಲಿ ಫ್ರೆಂಡ್ಸ್ ಆಗಿರ್ತೀವಿ. ಹೌದು. ಐ ಮಿಸ್ ಯು. ಐ ಮಿಸ್ ಯು ಟು ಬ್ರೋ. ಗೈಸ್, ಇದು ಮುಕ್ತ. Hello. ಇವಳು ನನ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ಲು ಗೈಸ್. ನಾನು ಒಂದು ವ್ಲಾಗ್ ಅನೀಶ್ ಚೆನ್ನಾಗಿದೆ ಅಂತ, ಶಿ ಇಸ್ ಮೈ ಸಪೋರ್ಟರ್. ಥ್ಯಾಂಕ್ ಯು ಮೋಕ್ಸ್. Thank you. ಹೆಂಗಿತ್ತು 4 ವರ್ಷ? ಚೆನ್ನಾಗಿತ್ತು. ಕಾಲೇಜ್ ಚೆನ್ನಾಗಿಲ್ಲ, ಬಟ್ ಐ ಲೈಕ್ ಮೈ ಫ್ರೆಂಡ್ಸ್. ಕಾಲೇಜ್ ಚೆನ್ನಾಗಿಲ್ಲ, ಐ ಲೈಕ್ ಮೈ ಫ್ರೆಂಡ್ಸ್. ಕಾಲೇಜ್ ಇಟ್ ವಾಸ್ ನೈಸ್, ಬಟ್ ನನ್ ಫ್ರೆಂಡ್ಸ್ ಇಷ್ಟ ಆದ್ರು ಅಷ್ಟೇ. ಅವಳು ಇಷ್ಟ ದಿವಸ ಬ್ಲಾಗ್ ಅಲ್ಲಿ ಬಂದಿರ್ಲಿಲ್ಲ, ನಾಚಿಕೆ ಅಂತ. ಫೈನಲಿ ಮಾತಾಡಕ್ ಬರಲ್ಲ ಅಷ್ಟು, ಅದಕ್ಕೆ ಕಾನ್ಶಿಯಸ್ ಆಗೋಯ್ತಲ್ ಕ್ಯಾಮ್ರಾ ಮುಂದೆ. ಅದಕ್ಕೆ ಕ್ಯಾಮ್ರಾ ಇಂದ ಫುಲ್ ಸಪೋರ್ಟ್. ಚೆನ್ನಾಗಿದೆ ಇದು ಇಟ್ಕೊಳಕ್. ಅವ್ರಿಗೆ ಅದು ಚಾಕ್ಲೇಟ್ ತರ feel ಆಗ್ತೈತೆ. ಓಕೆ ಮೋಗ್ಸ್, ಥ್ಯಾಂಕ್ ಯು ಸೋ ಮಚ್. ಐ ಮಿಸ್ ಯು. ಓಕೆ, ಟಾಟಾ, ಆಲ್ ದ ಬೆಸ್ಟ್. ನಿಂಗು ಆಲ್ ದ ಬೆಸ್ಟ್. ಚೆನ್ನಾಗಿ ದುಡಿ, ಚೆನ್ನಾಗಿ ಸಂಪಾದನೆ ಮಾಡು, ಮನೆ ಮಾಡು ಫುಲ್. ಲೆಟ್ಸ್ ಗೋ. ಓಕೆ ಗಾಯ್ಸ್,
ಮಾತಾಡ್ಬಿಟ್ಲು, ಸಾಧಿಸ್ಬಿಟ್ಲು. ಗೈಸ್ ಫೈನಲಿ ದೀಕ್ಷಾ, ಧೃತಿ, ಚಂದನ ಒಟ್ಟಿಗೆ ಇದ್ದಾರೆ. ಸೊ ಫೈನಲಿ ನಮ್ಮ ಗ್ರಾಜುಯೇಷನ್ ಡೇ ಹೆಂಗಿತ್ತು ಗೈಸ್? ಸಖತ್ 1 ನಿಮಿಷಕ್ಕಾಯ್ತು, ಬಟ್ ಸೆಕೆಂಡ್ ಆಯ್ತು. 1 ನಿಮಿಷ 1 ಸೆಕೆಂಡಿಗೆ ಹಿಂಗ್ ಹೋದ್ವಿ, ಬಟ್ ಆಯ್ತು. ಗ್ರಾಜುಯೇಷನ್ 4 ವರ್ಷಕ್ಕೆ ಮುಗಿಸಿದ್ವಿ. ಹೌದು. 10 ಸೆಕೆಂಡ್ ಅಲ್ಲೇ ಮುಗಿಸಿದ್ರು. ಓಕೆ ಧೃತಿ, ನನ್ ಬಗ್ಗೆ ಹೇಳ್ ಧೃತಿ. ಅನನ್ಯ ಸ್ಟಾರ್ ಇನ್ಫ್ಲೂಯೆನ್ಸರ್. ದೀಕ್ಷಾ ನೀನು? ನೀನು? ನನ್ ಬೆಂಚ್ ಪಾರ್ಟ್ನರ್. ಬೆಂಚ್ ಪಾರ್ಟ್ನರ್. ಓಕೆ ಗೈಸ್, ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಲ್ ದ ಬೆಸ್ಟ್. ದೊಡ್ಡ ಸ್ಟಾರ್ ಆಗು ಹೇಳ್ಕೊಂತೀವಿ ನಮ್ ಫ್ರೆಂಡ್ ಅಂತ. ಆಕ್ಚುಲಿ ಇದನ್ ಧೃತಿ ಯಾವಾಗ್ಲೂ ಹೇಳೋಳು, ನೀನ್ ಮುಂದೆ ಒಂದ್ ಸೀಸ ಸ್ಟಾರ್ ಆದಾಗ ಇವಳು ನನ್ ಕ್ಲಾಸ್ಮೇಟ್ ಅಂತ ಹೇಳ್ಕೊಂತೀನಿ. ಇವಾಗ್ಲೇ ಹೇಳ್ಕೊತೀನಿ ನೋಡಲ್ಲಿ, ಅಲ್ಲೆಲ್ಲಾರ್ಗು ಹೇಳ್ಕೊಂಡ್ ಬಂದಿಲ್ವಾ ನಾನು ಸ್ಟಾರು ಅಂತ. ಹಂಗೆ ಇವಾಗ್ಲೇ ಇವರೇ ನನ್ನ ಪಾಪ್ಯುಲರ್ ಮಾಡ್ಬಿಟ್ಟವ್ರೆ. ಎಸ್. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ದುಡೀರಿ, ಚೆನ್ನಾಗಿ ದುಡ್ಡು ಮಾಡ್ರಿ, ಒಳ್ಳೆ ಕೆಲ್ಸ ಸಿಗ್ಲಿ ಗೈಸ್. ಸಿಗೋಣ ಬೇಗ. ಮತ್ತೊಮ್ಮೆ ಸಿಗಮ್ಮ. ಎಸ್ ಎಸ್. ಟಾಟಾ. ಬಾಯ್. ಸೊ ಆಕ್ಚುಲಿ ನಾನು ಬರ್ಬೇಕಾದ್ರೆ ಇವರೆಲ್ಲ ಚೆನ್ನಾಗಿ ಮಾಡ್ತೀವ ರೀಲ್ಸು. ಥ್ಯಾಂಕ್ ಯು. ಅವಾಗ ಹೇಳಿದ್ರು ಗೈಸ್, ತುಂಬಾ ಚೆನ್ನಾಗಿ ಕಾಣ್ತಾ ಇರೋ ಸ್ಯಾರಿಲಿ ಅಂತ ಎಲ್ಲ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ದಿಸ್ ದ ಒನ್ ಅಂಡ್ ಓನ್ಲಿ ಚೈಲ್ಡ್ಹುಡ್ ಫ್ರೆಂಡ್ ನನ್ಗೆ ಭುವನ. ಸೇಮ್ ಹೌಸ್, ಸೇಮ್ ಎಲ್ಲ ಸೇಮ್ ಇದ್ವಿ. ಸ್ಟರ್ಲಿಂಗ್ ಹೌಸ್ ಗರ್ಲ್ಸ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ವರ್ಗೂ ಜೊತೆಗಿದ್ದು, ಪುನಃ ಡಿಗ್ರಿ ಜೊತೆಗ್ ಮಾಡಿದೀವಿ. ಕೋಇನ್ಸಿಡೆಂಟ್ ಫುಲ್. ಬಂದಿದ್ದ ಡಿಗ್ರಿ ಆಲ್ಸೋ ನಾವು ವಿ ಆರ್ ಗ್ರಾಜುಯೇಟಿಂಗ್ ಟುಗೆದರ್. ಸೊ ಡೆಸ್ಟಿನಿ ಗೈಸ್. ಹೆಂಗಿತ್ತು 4 years? ಸ್ಪೀಚ್ಲೆಸ್. ಅಪ್ಸ್ ಅಂಡ್ ಡೌನ್ಸ್. ಇಟ್ ವಾಸ್ ಗುಡ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಒಳ್ಳೆ ಕೆಲಸ ಸಿಗ್ಲಿ. ಬಾಯ್ ಬಾಯ್. ಸೊ ಗೈಸ್, ಇದು ದರ್ಶನ್ ಅಂತ. ಹೇಳೋ, ಹೆಂಗಿತ್ತು 4 years ದರ್ಶನ್? 4 years ತುಂಬಾ ಚೆನ್ನಾಗಿತ್ತು. ವಿ ಮೇಡ್ ಅ ಲಾಟ್ ಆಫ್ ಮೆಮೊರೀಸ್ ಅಂಡ್ ವಿ ಎಂಜಾಯ್ಡ್ ಅ ಲಾಟ್. ಯಾ, ಇಟ್ ವಾಸ್ ಗುಡ್. ನಮ್ ಕ್ಲಾಸ್ ಟಾಪರ್ ಗೈಸ್. ಐ ಆಮ್ ನಾಟ್ ಅ ಟಾಪರ್ ಬಟ್ ಥ್ಯಾಂಕ್ ಯು. ತುಂಬಾ All the ಸಪೋರ್ಟ್ best. ಮಾಡೋದು ನಮ್ಗೆಲ್ಲ. ಯಾವ್ದೇ ಅಸೈನ್ಮೆಂಟ್ ಬಂದು ದರ್ಶನ್ ಅಂತ ಇದ್ವಿ ಎಲ್ಲ. ಥ್ಯಾಂಕ್ ಯು ದರ್ಶನ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಒಳ್ಳೆ ಕೆಲಸ ಸಿಗ್ಲಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಅನನ್ಯಗೆ ಸರ್ಪ್ರೈಸ್ ಕೊಡೋಣ ಅಂತ ಬೊಕ್ಕೆ ನೋಡ್ತಾ ಇದೀವಿ. ಸೊ ಇಲ್ಲಿ ಸೈಜ್ ನೋಡ್ಬೇಕಿತ್ತು. ಸೈಜ್ಗೆ ಏನ್ ಮಾಡಿದ್ವಿ ಬಾಸ್? ಇಲ್ಲಿ 30 ಸೆಂಟಿಮೀಟರ್ ಅಂತ ಇತ್ತು. ಮತ್ತೆ ಎಷ್ಟುದ ಬರುತ್ತೆ ಅಂತ ಗೊತ್ತಾಗಿಲ್ಲ. ಗೂಗಲ್ ಹಾಕ್ಬಿಟ್ಟು ಬಂದ್ಬಿಟ್ಲು. ಗೂಗಲ್ ಹಾಕ್ಬಿಟ್ಟು ಈ ತರ ಈ ಡಿಸ್ಟೆನ್ಸ್ ನಿಮಗೆಲ್ಲ ಸಾವಿರ ಚಪ್ಪಾಳೆ. ಗೈಸ್, ಏನ್ ಗೊತ್ತಾ, ನಂಗೆ ಈಗ ಸರ್ಟಿಫಿಕೇಟ್ ಕೊಟ್ಟಿರೋದಕ್ಕೆ ನಮ್ಮ ಅಮ್ಮ ನನಗೆ 8 ಲಕ್ಷ ಕಟ್ಟಿರೋದಕ್ಕೆ ಏನ್ ಕೊಟ್ಟವ್ರೆ ಅಂತ ನೋಡ್ತಾವ್ರೆ. ನಾನು ಗ್ರಾಜುಯೇಟ್ ಆಗಿರೋದಕ್ಕೆ ನಿಂಗೆ ಎಷ್ಟು ಖುಷಿ ಇದೆ ಮಮ್ಮಿ? ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇದೆ, 8 ಲಕ್ಷ ಕಟ್ಟಿದೀನಿ ಈ ಸರ್ಟಿಫಿಕೇಟ್ಗೋಸ್ಕರ. ಇವತ್ತು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ ಮಗಳದು. ಖುಷಿ ಆಗ್ತಾ ಇದೆ. ವಿತ್ ಡಿಸ್ಟಿಂಕ್ಷನ್ ಅಲ್ಲಿ ಆಗಿದೆ. ಸೊ ಹ್ಯಾಪಿ. ಥ್ಯಾಂಕ್ ಯು ಮಮ್ಮಿ. ಹೇಳಿ, ನಿಂಗೆ ಹೆಂಗ ಅನ್ಸ್ತು? ಫುಲ್ ಖುಷಿ. ಎಕ್ಸಾಮ್ ಒಂದ್ ದಿವಸ ಹಿಂದೆ ಕುತ್ಕೊಂಡು ಓದಿ 8 ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾಳೆ ಅಂತ ನಂಬಕ್ ಆಗದೆ ಇರೋ ವಿಷಯ ನಂಗೆ ಅದು. ಬಟ್ ಸ್ಟಿಲ್ ಕಂಗ್ರ್ಯಾಚುಲೇಷನ್. ಫೈನಲಿ ಗ್ರಾಜುಯೇಟೆಡ್ ಸಾಧಿಸಿದಾಳೆ. 4 ವರ್ಷ ಕಾಲೇಜಿಗೆ ಹೋಗೋದು ಬರೋದು ಗೊತ್ತಾಗ್ದಿರಾ ಈ ತರ ಬರ್ದು ಈ ತರ ಪಾಸ್ ಆಗಿ ಪ್ರೌಡ್. 41 ಸಬ್ಜೆಕ್ಟ್. ನನ್ಗೆ ಭಯ ಆಗ್ತಿದೆ ನಿಜ. ಇವಳು ಎಷ್ಟು ಓದಿದಾಳ ಅನ್ಸ್ತಾ ಇದೆ. ಡಿಸ್ಟಿಂಕ್ಷನ್ ಬೇರೆ ಕೊಟ್ಬಿಟ್ಟಿದ್ದಾರೆ. 8.9 CPGA. ನಂದೇ ಕಡೆ ಓದ್ತಾನೆ ಇರ್ಲಿಲ್ಲ, ಕಾಲೇಜ್ಗೂ ಬರ್ತಾ ಇರ್ಲಿಲ್ಲ. ಎಕ್ಸಾಮ್ ಹಿಂದಿನ ದಿವ್ಸ ಕುತ್ಕೊಳ್ತಿದ್ಲು ಓದೋದಕ್ಕೆ. ಗೊತ್ತಿಲ್ಲ ನಾನ್ ನಂಗೆ. ಗೊತ್ತಾ? ಡಿಸ್ಟಿಂಕ್ಷನ್ ಅಂತ ಕೊಟ್ಬಿಟ್ಟಿದ್ದಾರೆ. ಒಂದ್ ವಾರ ಬಂದ್ರೆ ಇನ್ನೊಂದ್ ವಾರ ಕಾಲೇಜಿಗೆ ಬರ್ತಾ ಇರ್ಲಿಲ್ಲ ಅಲ್ವಾ ಮಮ್ಮಿ? ಖುಷಿ ಆಗ್ತಾ ಇದೆ ಆದ್ರೂ ಡಿಸ್ಟಿಂಕ್ಷನ್ ಬಂದಿದೆ ಅಂತ. ಪ್ರೌಡಾ? ಹೌದು, ಪ್ರೌಡ್ ಫೀಲ್ ಆಗ್ತಾ ಇದೆ. ಹಾ, ಆಕ್ಚುಲಿ ಇದಕ್ಕೆಲ್ಲ ಕಾರಣ ನೀನೇ ಮಮ್ಮಿ. ನಾನು ಇಷ್ಟೆಲ್ಲ ಓದಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ತೆಗ್ದಿದ್ಯಲ್ವಾ, ಮಾರ್ಸೋ ಖುಷಿ ಆಗ್ತದೆ. ಇದನ್ ಶೋಕೇಸ್ ಅಲ್ಲಿ ಹಾಕ್ಬಿಡು, ನಿಮ್ಮ ಮನೆ ಶೋಕೇಸ್ ಅಲ್ಲಿ. ಓಕೆ ಗೈಸ್, ಬನ್ನಿ ಡ್ರೆಸ್ ಹಾಕೊಂಡು ಫೋಟೋ ಶೂಟ್ ಮಾಡೋಣ. ಏನಂತ ಸ್ಟಫಾ ಇಲ್ಲ ನಿಂತೀನಲ್ಲ ಕ್ಯೂ ಅಲ್ಲಿ. ಗೈಸ್, ಇದು ಐಶ್ವರ್ಯ H
ಸೊ ಗೈಸ್ ಫೈನಲಿ ಎಲ್ಲ ಮುಗೀತು, ಕರೆಕ್ಟ್ ಟೈಮ್ಗೆ ಹೋಗಿದ್ದಾಳೆ. ಇನ್ನೊಂದ್ 5 ನಿಮಿಷ ಲೇಟ್ ಲೇಟ್ ಆಗಿದ್ರು ನನ್ನ ಹೆಸರು ಕರೆದ್ಬಿಟ್ಟು ನಾನು ಜೂಟಾಗಿ ಹೋಗ್ಬೇಕಿತ್ತು. ಆ ಮೂಮೆಂಟ್ ಸಿಗ್ತಾ ಇರ್ಲಿಲ್ಲ. exactly. ಪರ್ಫೆಕ್ಟ್ ಆಗಿ ಎಲ್ಲ ಸಿಕ್ಕಿದೆ, ಎಲ್ಲ ಮುಗ್ದಿದೆ. ನನ್ನ ಡಿಗ್ರಿ ಸರ್ಟಿಫಿಕೇಟ್ ಕೂಡ ನನಗೆ ಬಂದಿದೆ. ಹೌದು. ಫೈನಲಿ ಸಕ್ಸಸ್. ಹೆಂಗನ್ಸ್ತುಪ್ಪ? ಖುಷಿ ಆಯ್ತು. ಖುಷಿ ಆಯ್ತಾ? ಡಿಸ್ಟಿಂಕ್ಷನ್ ಬಂದಿನ್ ಗೈಸ್. ನಂಗೆ ಭಯ ಪಡ್ಸೋನ್ ಫೇಲ್ ಆಗೋಯ್ತ್ಯಾ ಅಂತ. ಗೈಸ್ ನಾನು ಫೇಲ್ ಆಗೋಯ್ತ್ಯಾ ಅಂತ ಭಯ ಪಡಿಸಿದ್ದು, ಇವಳು ಇನ್ನ ಚೆನ್ನಾಗಿ ಮಾಡ್ಲಿ ಅಂತ ಗೈಸ್. ಫೇಲ್ ಆಗೋಯ್ತ್ಯಾ ಅಂತ ಅಲ್ಲ. ಸೊ ಕೊನೆಗೆ ಇವಾಗ ಡಿಸ್ಟಿಂಕ್ಷನ್ ಬಂದು ಎಲ್ಲ ಚೆನ್ನಾಗಿ ಸಾಧಿಸಿದಾಳೆ. ಆದ್ರೂ ವಿಡಿಯೋ ಮಾಡ್ಕೊಂಡು ಓದೋದು ತುಂಬಾ ಕಷ್ಟ ಇತ್ತು. ಅನನ್ಯ ಅದನ್ನ ಸಕ್ಸಸ್ ಆಗಿ ಮಾಡಿದಾಳೆ. ಹೌದು, ನಾನು ಈ ಕಡೆ ವಿಡಿಯೋನು ಬ್ಯಾಲೆನ್ಸ್ ಮಾಡ್ಬೇಕಿತ್ತು, ಈ ಕಡೆ ನನ್ನ ಸ್ಟಡೀಸು ಮ್ಯಾನೇಜ್ ಮಾಡ್ಬೇಕಿತ್ತು. ಚಂದುಗೆ ಮತ್ತೆ ನಮ್ಮ ಮನೆಯವ್ರಿಗೆ ಅಷ್ಟೇ ಗೊತ್ತಿಲ್ಲ ನಾನು ಎಷ್ಟು ಕಷ್ಟಪಟ್ಟಿನಿ ಅಂತ. ಬಟ್ ಆ ಕಷ್ಟದಲ್ಲೂ ನನ್ಗೆ ಖುಷಿ ಇತ್ತು, ಅದಕ್ಕೆ ಇದು ಬಂದಿರೋದು ಇವತ್ತು. ಓಕೆ ಗೈಸ್ ಬನ್ನಿ ಫೋಟೋ ಶೂಟ್ ಮಾಡೋಣ. ಆಕ್ಚುಲಿ ಏನ್ ಗೊತ್ತಾ, ಏನು ಫಸ್ಟ್ ಟೈಮ್ ನಿಮ್ ಕಾಲೇಜ್ ಒಳಗಡೆ ಬಂದಿರೋದು ನಾನು. ಇಲ್ಲ ಯಾವಾಗೋ ಒಂದ್ಸಲ ಏನಕ್ಕೋ ಬಂದಿದ್ದೆ, ಏನೋ ಮರ್ತ್ ಬಂದ್ಬಿಟ್ಟಿದೆ. ನೀನು ತಗೊಬಂದ್ ಕೊಡಕ್ ಬಂದಿದ್ದೆ, ಇಲ್ಲಿ ಬಂದಿದ್ದೆ ನಾನು. ಕರೆಕ್ಟ್. ಅಂಕಿತಾ ನೀನ್ ಫಸ್ಟ್ ಟೈಮ್ ಅಲ್ವಾ ನಮ್ ಕ್ಯಾಂಪಸ್ಗೆ? ಏನೋ ಮರ್ತಿದ್ಲು ಅಂತ ನಾನು ತಗೊಬರಕ್ಕೆ ಇಲ್ಲಿ ಗಂಟ ಬಂದಿದ್ದೀನಿ ನಾನು. ಕರೆಕ್ಟ್ ಇಲ್ಲಿ ಗಂಟ ಅಡ್ಮಿಷನ್ ಮಾಡ್ಸೋ ಟೈಮಿಗೆ ಬಂದಿದ್ ನಾನೇ, ಇವಾಗ ಗ್ರಾಜುಯೇಷನ್ ಟೈಮಿಗೆ ಬರ್ತಿರೋದು ನಾನು. ಹೆಂಗ ಅನ್ಸ್ತಿದೆ ಕ್ಯಾಂಪಸ್ ಎಲ್ಲ ಚೇಂಜ್ ಆಗಿರೋದು? ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಒಂದ್ಸಲ 2 ಸಲ, ಸ್ಟಾರ್ಟಿಂಗ್ ಬಂದಿದ್ದೆ, ಎಂಡಿಂಗ್ ಬಂದಿದ್ದೆ. 4 ವರ್ಷ ಆದ್ಮೇಲೆ ಬಂದಿರೋದು guys. 4 ವರ್ಷ ಆದ್ಮೇಲೆ ಇವಳು ಕಾಲೇಜಿಗೆ ಬಂದಿರೋದು ನಾನು. ಜಾನ್ವರಿ ನಂದು. ಸೊ ಓಕೆ ಗೈಸ್ ಬನ್ನಿ ಬೇಗ ಹೋಗುವ. ದೊಡ್ಡದು ಇದಿನ್ನ ಚಿಕ್ಕದು. ಇಲ್ಲಿ ಇನ್ನ ಫಸ್ಟ್ ಎಂಟ್ರೆನ್ಸ್ ಗೈಸ್. ಇವ್ರ ಕಾಲೇಜ್ ಎಷ್ಟು ದೊಡ್ಡದು ಅಂದ್ರೆ, ಹೌದು, ನಾನು ಓಡಾಡಿದೆ ಸಣ್ಣ. ಆಕ್ಚುಲಿ ಇವಳು ಹೇಳ್ತಾ ಇದ್ಲು ಇವ್ರ ಕ್ಲಾಸ್ ರೂಮ್ ಹೋಗಕ್ಕೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ. ನಾನು ಇನ್ನ ಅಷ್ಟು ದೂರ ಹೋಗ್ಬೇಕೇನೋ ಅಂತ ಅನ್ಕೊಂಡಿದ್ದೆ. ಹೆಂಗೋ ಇಲ್ಲಿ ಗೇಟ್ ಪಕ್ಕನೆ ಮಾಡಿದ್ದಾರೆ ಪುಣ್ಯಕ್ಕೆ. ಹೋಗೋಣ ಬಾ ಬೇಗ ಫೋಟೋ ತೆಕ್ಕೊಂಡು. ಆಕ್ಚುಲಿ ಏನ್ ಗೊತ್ತಾ, ಗ್ರಾಜುಯೇಷನ್ ಇರೋದಕ್ಕೆ ನಮ್ಗೇನ್ ಪ್ಲಾನಿಂಗ್ ಏನು ಗೊತ್ತಿಲ್ಲ ಈ ತರ ಎಲ್ಲ ಮಾಡ್ಬೇಕಂತ. ಬಟ್ ಅವಳ ಬಾಯಿಗೆ ಬಂದ್ಬಿಡ್ತು, ನಂಗೊಂದ್ ರೋಸ್ ಕೊಟ್ಟಿಲ್ಲ, ನೀವೇನು ಮಾಡಿಲ್ಲ ಅಂತ. ಮುಂಚೆನೆ ನಾವು ಆಲ್ರೆಡಿ ನಾವು ಅವಳಿಗೆ ಕೇಳಕ್ಕೂ ಮುಂಚೆನೆ ನಾವು ಬುಕ್ ಮಾಡ್ಬಿಟ್ಟಿದ್ವಿ. ಮೀಟರ್ ಎಲ್ಲ ನೋಡಿದ್ವಿ, ಆರ್ಡರ್ನು ಮಾಡಿದ್ವಿ, ಈಗ ಬಂತು ಅದು. ಸೊ ಹೋಗೋಣ. ಸೊ ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಈ ಬೊಕ್ಕೆಲಿ ಲೈಟ್ ಬರುತ್ತೆ, ಅದಕ್ಕೆ ಅದನ್ನ ಮಾಡಿದ್ ನಾವು. ಓಕೆ ಆಕ್ಚುಲಿ ಏನ್ ಗೊತ್ತಾ, ನಿಂಗೆ ಆಲ್ಮೋಸ್ಟ್ ಗೊತ್ತಾಗಿರೋದು ಗೈಸ್. ಅವಳು ಇದ್ರಲ್ಲೆಲ್ಲ ಪಂಟ್ರು ಕಂಡಿಡ್ಬಿಡ್ತಾಳೆ. ಸರ್ಪ್ರೈಸ್ ಅನ್ನೋ ಜೀವನದಲ್ಲಿ ಆಗಲ್ಲ. ಆಕ್ಚುಲಿ ನಾವ್ ಅನ್ಕೊಂಡು ಬುಕ್ ಮಾಡಾಯ್ತು, ಅವಾಗ ಬಂದ್ಬಿಟ್ಟು ಹೇಳ್ತಾವಳೆ, ಒಂದ್ ಬೊಕ್ಕೆ ಆದ್ರೂ ತಂದ್ರಾ ನೀವು ಅಂತ. ನಂಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಏನು ಅಂತ. ನನ್ ಗ್ರಾಜುಯೇಷನ್ ಆದ್ರೂ ನಾನು ಅಟೆಂಡ್ ಮಾಡಿದ್ದೆ, ಐಡಿಯಾ ಇರೋದು. ನಂದು ಮಾಡಿಲ್ಲ, ಸೊ ಐಡಿಯಾ ಇಲ್ಲ ಅದ್ರ ಬಗ್ಗೆ ಎಲ್ಲ. ಅಷ್ಟು ನಾವು ರಿಸರ್ಚ್ ಮಾಡ್ಬೇಕಿತ್ತು ನೆಚ್ಚೆ. ಇಲ್ಲಿ ಫಸ್ಟ್ ಸೊ ಇವಾಗಿಂದ ಸ್ಪೆಷಲ್ ಫೀಲ್ ಮಾಡಿಸ್ತೀವಿ. ಹೌದು, ಏನೋ ನಾವು ಪ್ಲಾನ್ ಮಾಡಿದೀವಿ ಇವಾಗ ನಾವಿಬ್ರು. ಸೊ ಇಲ್ಲಿ ಬರೀ ಬೊಕ್ಕೆ ಕೊಡ್ತಾ ಇದಾರೆ, ನಾವ್ ಇನ್ನೊಂಥರ ಎಲ್ಲರ ಕೈಲೂ ಬೊಕ್ಕೆ ನೋಡ್ಬಿಟ್ಟು ನಾವು ಬುಕ್ ಮಾಡಿದ್ದು ಗೈಸ್. ಈಗ ಸಂಡೇ ಒಳ್ಳೆ ಚಿಕನ್ ಊಟ ಬೇಕಾದ್ರೆ ಕೊಡ್ಸೋಣ. ಒಟ್ನಲ್ಲಿ ಅವಳಿಗೆ ಇವಾಗ ಸರ್ಪ್ರೈಸ್ ಕೊಡೋಣ ಅಷ್ಟೇ. ಹೋಗೋಣ ಬನ್ನಿ. ಅಲ್ಲೇ ನಿಂತಿದಾರೆ ಅವರು. ಇಷ್ಟೊತ್ತು ಅವ್ರು ಫೋಟೋ ಹಿಡಿತಾ ಇದ್ದು, ಎಲ್ಲೋದ್ರು ಅಲ್ಲೇ ನಿಂತಿದ್ದಾರೆ. ಇಲ್ಲೇ ಇದಾರೆ ಅವ್ಳು ಗೊತ್ತಾಗಿರುತ್ತೆ ಇವ್ರಿಬ್ರು ಸೇರ್ಕೊಂಡಿದ್ದಾರೆ, ಮಾಡೇ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾಳೆ ಅಲ್ವಾ? ಪಕ್ಕ. ನಡೀರಿ ಹೋಗೋಣ. ಊಟಕ್ಕೆ ಹೋಗ್ಬಿಡೋಣ. ಎತ್ಕೊ ಬಂದ್ಬಿಡಿಲ್ಲ ಅಂತೆ ಅವ್ರ ಫ್ರೆಂಡ್. ಇವ್ರು ಕಣೆ ನಮ್ ಸರ್ದಾರ್ ಪಟೇಲ್, ಐ ಮೀನ್ ನನ್ PU ಕಾಲೇಜ್ ಮ್ಯಾಮ್ ಮಗಳು ಇಲ್ಲೇ BTech ಅಲ್ಲಿ ಪಾಸ್ ಆಗಿದ್ದಂತೆ. ಅಲ್ಲಿ ನಿಂತಿದ್ದಾಳೆ, ಅವರು ಮಾತಾಡಿಸ್ತಾ ಇದ್ರು ಇಲ್ಲಿ ಅಂತ. ನಾವ್ ಫೋಟೋ ತಕೊಂಡು ಊಟಕ್ಕೆ ಹೋಗೋಣ. ಅದಕ್ಕೆ ಮ್ಯಾಮ್ ಸಿಕ್ಕಿದ್ರು ಅದಕ್ಕೆ ಲೇಟ್ ಆಯ್ತು. ಬಾ ಫೋಟೋ ತಕೊಳ್ಳೋಣ. ಅಲ್ಲೇ ಕೆಳಗಡೆನೆ ತಕೊಳ್ಳೋಣ, ಊಟದ ಹತ್ರನೇ. ಇಲ್ಲ ಚೆನ್ನಾಗಿ ಲೈಟ್ ಇಲ್ಲ. ಸೊ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ನೀವು ಗ್ರಾಜುಯೇಟ್ ನ ಮುಗಿಸಿದ್ಕೆ ಆಗಿದ್ದಕ್ಕೆ ಇಷ್ಟು ತಗೊಂಡ್ ಬಂದಿದ್ದೀರಲ್ಲ ಬೊಕ್ಕೆನ, ಖುಷಿ. ಆಕ್ಚುಲಿ ಲೈಟಾ ಹೆಂಗೆ? ಪ್ರಿಟಿ. ಥ್ಯಾಂಕ್ ಯು ಕಣ್ರಲ್ಲ. ಯಾರ್ದಿರ್ತಾರೆ? ಖುಷಿ ಆಯ್ತಾ? ತುಂಬಾ. ನಾನು ಅದೇ ಅನ್ಕೋತಾ ಇದ್ದೆ, ನಂಗೆ ಯಾರು ಬೊಕ್ಕೆನೆ ಕೊಟ್ಟಿಲ್ವಲ್ಲ, ಪಾಪ ಇವ್ರು ಯಾರಿಗೂ ಗೊತ್ತಿಲ್ಲ, ಇವ್ರದೆಲ್ಲ ಫಸ್ಟ್ ಗ್ರಾಜುಯೇಷನ್ ಅಂತ ಸುಮ್ನಾದೆ. ನೋಡಿದ್ರೆ ಸರ್ಪ್ರೈಸ್. ಯಾರು ಲೈಟ್ ಬರೋ ಬೊಕ್ಕೆ ಅದೇ ಫಸ್ಟ್ ಟೈಮ್ ಲೈಟ್ ಬರೋ ಬೊಕ್ಕೆ. ಯಾಕಂದ್ರೆ ಲೈಟ್ ಬರೋ ಬೊಕ್ಕೆ ಏನೋ ಕೊಟ್ಟಿರೋದಂದ್ರೆ ನಿನ್ ಜೀವನ ಮುಂದಕ್ಕಿನ್ನ ಬೆಳಕಾಗಿರ್ಲಿ ಅಂತ. ಹೊಸ ಬೆಳಕು. ಡಿಸ್ಟಿಂಕ್ಷನ್ ಬಂದಿಯಲ್ಲ ಅದಕ್ಕೆ. ಅದೇ ಹೊಸ ಬೆಳಕು. ಗ್ರಾಜುಯೇಟ್ ಮುಗೀತು, ಇನ್ ಮುಂದೆ ಇನ್ನ ನಿನ್ ಜೀವನ ಬೆಳಕಾಗಿರ್ಲಿ ಅಂತ ಬೆಳಕು ಕೊಡ್ತಾ ಇದೀನಿ ನಿಂಗೆ. ಸ್ವಲ್ಪ ಬಾಡ ಹೋಗುತ್ತೆ ಇದಾದ್ರೆ ಯಾವಾಗಂದ್ರೆ. ಓ ಇದು ಪ್ಲಾಸ್ಟಿಕಾ? ಹಂಗಾರೆ ಐ ಕ್ಯಾನ್ ಪ್ರಿಸರ್ವ್ ಇಟ್.
ಸ್ಟೋರ್ ಮಾಡಿ ಇಟ್ಕೋ. ನಿಂತ್ಕೋ ಇವಾಗ ಫೋಟೋ ತಕ್ಕೋ. Okay. ಇದೆಲ್ಲ ಅಂಕಿತಂದ ಐಡಿಯಾ ಇರ್ತತೆ. ಹೌದು. ನಂಗ್ ಗೊತ್ತು. ಸೊ ಗೈಸ್ ಊಟನೇ ಖಾಲಿ ಆಗ್ಬಿಟ್ಟಿದೆ ಅಂತ. ಹೆಚ್ಚಾಗೋಯ್ತೀನಿ, ಕಾಸು ಕೊಟ್ಟಿರೋದೆ ಅದಕ್ಕೆ. ಆಕ್ಚುಲಿ ನಾ ಬಂದಿದ್ದು ಅದಕ್ಕಲ್ಲ, ಬಟ್ ಅದಕ್ಕೂ ಓಕೆ ಹೆಂಗಿರುತ್ತೆ ನೋಡೋಣ ಅಂತ. ಖಾಲಿ It's okay, ಆಗೋಗೈತೆ ಅಂತ it's ಹೇಳ್ತವ್ರೆ, ಮಕ್ಕಳು ಬಿಡ್ಬೇಕು ಗೈಸ್. ಬೊಕೆಟ್ ಸಿಸ್ಟಮ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅಂದ್ರು. ಆಸೆ ಇಟ್ಕೊಂಡಿದ್ದೆ. ಅದೇ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅನ್ಸ್ತಾ ಇದೆ ಈಗ. ಅಲ್ಲಿ ನೋಡೋ ಲೈಟು ಪೆಸ್ಸು ಅಂತ. ಇಲ್ಲೇ ಚೆನ್ನಾಗೈತೆ, ಇಲ್ಲೇ ಅದೇ. ಚೆನ್ನಾಗ್ ಬರ್ತದಲ್ಲಿ. ಥು. ಹೋಗಿ ಅಲ್ಲಿ ಫೋಟೋ ಶೂಟ್ ಮಾಡ, ಇಲ್ಲೇ ತಿನ್ಬಿಟ್ಟು ಇಲ್ಲೇ ಮಾಡ್ಬೋದಾಯ್ತು. ಒಂದ್ 2 ನಿಮಿಷ ಊಟ ಆಗಿ ಶಕ್ನಾನ ಇದ್ ಮಾಡ್ಬೋದಾಯ್ತು ಫೋಟೋ ಶೂಟ್. ಗೈಸ್ ಆಕ್ಚುಲಿ ಲೇಟ್ ಆಗಿದೆ ಫೋಟೋ ಶೂಟ್ ಇಂದ, ಗೊತ್ತಾ ಗೈಸ್? ಊಟ ಇದೆ, ಅವ್ರ ಫ್ರೆಂಡ್ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಊಟ ಇದೆ, ಖಾಲಿ ಆಗಿದೆ ಅಂತ. ಎಲ್ಲಿಗೆ ಹೋಗ್ಬೇಕು? ಸೊ ಗೈಸ್ ನಾವೀಗ ಊಟ ಮಾಡ್ತಾ ಇದೀವಿ. ತಟ್ಟೆ ನೋಡಿ ಚಿತ್ರಾನ್ನ ಆಗೋಗಿದೆ, ಎಲ್ಲ ಮಿಕ್ಸ್ ಆಗೋಗಿದೆ. ಗೈಸ್ ಈ ತರ ಏನಾದ್ರು ಊಟ ಇದ್ ಮಾಡ್ತಾರೆ ಅಂತ ಅಂದಿದ್ರೆ ಒಳ್ಳೆ ಒಳ್ಳೆ ಬಿರಿಯಾನಿ ತಿನ್ಕೊಂಡು ಬರ್ಬೋದಾಯ್ತು. ನನ್ಗೇನ್ ಗೊತ್ತು ಚೆನ್ನಾಗಿರುತ್ತೆ, ಡ್ರೈ ಜಾಮೂನ್ ಎಲ್ಲ ಇರುತ್ತೆ ಅಂತ ಇದ್ದೆ. ಸಿಕ್ಕಿರೋದೇ ಪುಣ್ಯ ಬಿಡಿ ಗೈಸ್, ಆಚೆ ಕಡೆ ಇದು ಇರ್ಲಿಲ್ಲ. ಆಕ್ಚುಲಿ ಈ ಊಟಕ್ಕೋಸ್ಕರ 500 ರೂಪಾಯಿ ಚಾರ್ಜ್ ಮಾಡಿಲ್ಲ. ಇಷ್ಟು ಜನ ಗೊತ್ತಾ, 40,000 ಗಂಟೆ ಬಂದಿಯಲ್ಲ ಬರೀ ಗ್ರಾಜುಯೇಷನ್ಗೆ. ನೀನ್ ಎಷ್ಟು ಪಾಪ್ಯುಲೇಷನ್ ನಮ್ ಕಾಲೇಜ್ ಎವ್ರಿ ಜನ ಗೈಸ್ ಈ ಕಾಲೇಜು ಅಪ್ಪ ಸಿಕ್ಕಾಪಟ್ಟೆ. ಸೊ ಗೈಸ್ ಫೈನಲಿ ನನ್ನ ಗ್ರಾಜುಯೇಷನ್ ಕಂಪ್ಲೀಟ್. ಫುಡ್ ಏನ್ ಚೆನ್ನಾಗಿರ್ಲಿಲ್ಲ, ಆನೆಸ್ಟ್ ರಿವ್ಯೂ. ಚಪಾತಿ ಚೆನ್ನಾಗಿತ್ತು ಅಷ್ಟೇ, ಬಟ್ ಗೀ ರೈಸ್ ಎಲ್ಲ ಚೆನ್ನಾಗಿರ್ಲಿಲ್ಲ. ಗೈಸ್ ಅದನ್ನು ಸ್ವಲ್ಪ ಏನ್ ಮಾಡಕ್ಕಲ್ಲ, ನಾವ್ ಲೇಟ್ ಆಗಿ ಬಂದಿರೋದಕ್ಕೆ ಕೊನೆಗೆ ಅಷ್ಟೊಂದು ಎಲ್ಲ ಸಿಕ್ಕಿದೆ ನಮ್ ಖಾಲಿ ಪುಣ್ಯ. ಆಗ್ಬಿಟ್ಟಿದೆ. ಸಿಕ್ಕಿದೆ ನಮ್ ಪುಣ್ಯ. ಡ್ರೈ ಜಾಮೂನ್ ಇತ್ತಂತೆ, ಥೂ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಗೈಸ್. ನನ್ ಚಪ್ಲಿ ಜಾರ್ತಾ ನೀನ್ ಇದ್ದೀನಿ. ಊಟನೇ ಮಾಡಿಲ್ಲ, ತಿನ್ನಲ್ಲ ಚಪಾತಿ. ಅಷ್ಟೇ ಸಾಕಾ? ಈ ಕೊಡ್ಸ್ತಿಯಲ್ಲ ಏನ್ನ ಗ್ಲೆನ್ಸ್ ನ ಕಾಣಿಸ್ತು. ಇದು ಹರ್ಟ್ ಆಯ್ತು ಎಷ್ಟು. ಎಲ್ಲ ಹಿಂಗ್ಯಾಕೆ ಬಂತು. ನಾವೀಗ ನಮ್ಮ ಮನೆಗೆ ಹೋಗ್ಬೇಕು ಗಾಯ್ಸ್. ಸೊ ಗೈಸ್ ನಮ್ಮ ಕಾಲೇಜಿಗೆ ಒಂದ್ ಲಾಸ್ಟ್ ಟೈಮ್ ಬಾಯ್ ಹೇಳ್ತಾ ಇದೀನಿ. ಬಾಯ್ ಪೆಸ್ಸು, ಇನ್ಯಾವತ್ತು ಈ ಕಡೆಗೆ ನಾನು ತಲೆ ಹಾಕಲ್ಲ. ಐ ಮಿಸ್ ಯು. ಗುಡ್ ಮೂಮೆಂಟ್ಸ್ ತುಂಬಾ ಇದೆ. ಥ್ಯಾಂಕ್ ಯು ಫಾರ್ ಆಲ್ ದಟ್. ಟಾಟಾ. ಅವಳು ಅಳ್ತಾ ಇಲ್ಲ. ಅನನ್ಯನ್ ಕಣ್ಣಲ್ಲಿ ಒಂದ್ ಡ್ರಾಪ್ ನೀರ್ ಬರ್ತಾ ಇಲ್ಲ. ನಂಗೆ ಅಳು ಬರೋ ತರ ಏನ್ ಇರ್ಲಿಲ್ಲ ಗೈಸ್. ಸೊ ಅಳು ಬರಲ್ಲ. ಮೇಕಪ್ ಹೋಗುತ್ತೆ ಅಂತ. ಮೇಕಪ್ ಹೋಗುತ್ತೆ, ನಾನು ಮೇಕಪ್ ಹಾಕಿಲ್ಲ. ಏನ್ ಮಾತಾಡ್ತೀರಾ ಮೇಡಮ್? ಕನ್ನಡ ಬರ ಹೋಗೋಣ ಗೈಸ್. ಇವಾಗೆಲ್ಲ ಫೈನಲಿ ಮುಗ್ದಿ ನಾವ್ ಕಾರಲ್ಲಿ ನಮ್ ಮನೆ ಕಡೆಗೆ ಹೋಗ್ತಾ ಇದೀವಿ. ನಾವ್ ಒಮ್ಮಿಗೆ ಕಾಲ್ ನೋವು ಜಾಸ್ತಿ ಆಗಿದೆ. ನನ್ಗೂ ಕಾಲ್ ನೋವ್ತಾ ಇದೆ. ನಿಮ್ಗೆಲ್ಲ ಏನ್ ನೋವ್ತಾ ಇದೆ? ಅಷ್ಟು ಅರ್ಜೆಂಟ್ ಆಗಿತ್ತು ಗೈಸ್ ಇವರು. ಅಲ್ಲ ಅಷ್ಟು ಅರ್ಜೆಂಟ್ ಆಗಿ ಬಂದ್ರು, ಎಲ್ಲ ಮುಗೀತು ಕೊನೆಗೆ. ನೆಕ್ಸ್ಟ್ ನಾನೇ ಅನ್ಲ. ಸೊ ಎಲ್ಲಿ ಮಿಸ್ ಆಗೋಗುತ್ತೆ ಆ ಒಂದ್ ಮೂಮೆಂಟ್ ಅಂತ. ಹೆಂಗ್ ಓಡಿದೀವಿ ನಾವು 3 ಜನ ಅಂದ್ರೆ, ಯಪ್ಪ. ನಮ್ಮ ಮಮ್ಮಿ ಅಂತೂ ಓಡ್ಕೊಂಡು ಹೋಗಿದೀನಿ. ದೇವ್ರ ಬೆಟ್ಟ ಹತ್ತದ್ರು. ದೇವ್ರ ಬೆಟ್ಟ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ರನ್ನಿಂಗ್ ರೇಸ್ ಮಾಡಿದ್ರು. ಅದೊಂದು ವಿಡಿಯೋ ತೆಗ್ದಿದ್ರೆ ನೀನ್ ನೋಡಿ ಕಳ್ದೋಗ್ಬಿಡ್ತಾ ಇದ್ದೆ ನಮ್ಮ ಮಮ್ಮಿನ ಅಂತ. ಮಿಸ್ ಆಗ್ಬಿಡುತ್ತೆ ಅಂತ ಓಡ್ಕೊಂಡು ಹೋಗಿದೀನಿ ಇವತ್ತು. ನೀನ್ ಅಲ್ಲಿ ಸ್ಟೇಜ್ ಮೇಲೆ ನೋಡೋದ್ ಮಿಸ್ ಆಗಿ ಹೋಗ್ಬಿಡುತ್ತಲ್ಲ. ಫಸ್ಟ್ ಟೈಮ್ ಅಲ್ವಾ ಮಕ್ಳನ್ ಸ್ಟೇಜ್ ಮೇಲೆ ನೋಡ್ತಾ ಸರ್ಟಿಫಿಕೇಟ್ ಇಸ್ಕೊತಾ ಇರೋದ್ನ, ಅದಕ್ಕೆ. ಮತ್ತೆ ಆ ಮೂಮೆಂಟ್ ಬೇಕಾದ್ರೆ ಇನ್ನೊಂದ್ 4 ವರ್ಷ ಓದಿಸ್ಬೇಕು. ಹೌದು ಮಮ್ಮಿ, ಪುನಃ 8.5 ಲಕ್ಷ ರೆಡಿ ಮಾಡ್ಕೋ. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಫಸ್ಟ್ ಟೈಮ್ ನಾನು ಈ ತರ ಸ್ಟೇಜ್ ಹತ್ತಿದ್ದು. ಬಟ್ ನೋಡೋಣ ಮುಂದಕ್ಕೂ ಇದೇ ತರ ಸ್ಟೇಜ್ ಹತ್ತಿ ನಮ್ಮ ಅಮ್ಮನ ಈ ತರ ಖುಷಿ ಪಡ್ಸೋಣಪ್ಪು ಅಷ್ಟೇ. ಹಾಯ್. ಯಾಕೋ ಪೋಲಾರ್ ಬಿಯರ್. ನಿಜವಾಗ್ಲೂನಾ? ಅದಕ್ಕೆ ನಿಲ್ಸ್ತಾ? ಯಪ್ಪ, ಅದಕ್ಕೆ ನಾವ್ ಅವಾಗಿಂದ ಪಿ ಅಂತ ಇರೋದು. ನಿಂಗೆ ಅರ್ಥ ಆಗ್ಲಿಲ್ಲ ಅಷ್ಟೇ. ನಾನೇನೋ P4 ಪಾರ್ಸಲ್ ಅನ್ಕೊಂಡಿದೀನಿ. ಇನ್ನ ಬ್ರಿಲಿಯಂಟ್ ಬಾಸ್. ಬನಶಂಕರಿ ಬಿರಿಯಾನಿಗೆ ಹೋಗ್ತಾ ಇದೀರಾ, P4 ಪಾರ್ಸಲ್ ಅಂತ ನಾನ್ ಸುಮ್ನೆ ಕೂತು. ಅಲ್ಟಿಮೇಟ್ ನೀನು. ಇವಾಗ ಪೋಲಾರ್ ಬಿಯರ್ ಬಂದಿದೀವಿ, ಆರ್ಡರ್ ಮಾಡ್ಬೇಕು. ಕುಲ್ಫಿ ಸಿಗುತ್ತಾ ಇಲ್ಲಿ? ಕಪ್ಪೈಸು ಕೊಟ್ಟು ಬಿಡ್ತಾರ ಬಾ. ಕಪ್ಪೈಸ್ ಅದು ಮಾಮೂಲಿ ಐಸ್ನೇ ಕಪ್ಪೈಸ್ ತರ ಮಾಡ್ಕೊಡೋದು, ಕಪ್ಪಲ್ಲಿ ತಾನೇ ಕೊಡೋದು. ಡೆತ್ ಬೈ ಚಾಕ್ಲೇಟ್ ವೆನಿಲಾ ಐಸ್ ಕ್ರೀಮ್ ಹಾಕೋದು. ಕುಲ್ಫಿ ಸಿಗಲ್ಲಪ್ಪ. ಇವಾಗ ಇವರು ಆರ್ಡರ್ ಮಾಡಿರುವಂತ ಇವಳು ಮಾತ್ರ ಏನೋ ಹಿಂದಷ್ಟು ದೊಡ್ಡದಿದೆ. ದುಡ್ಡು ಜಾಸ್ತಿ. ದುಡ್ಡು ಜಾಸ್ತಿ ಅದಕ್ಕೆ. ಅವ್ರದ್ದು ಇನ್ನ ದೊಡ್ಡದಿದೆ.
ಅವ್ರದ್ದು ದುಡ್ಡು ಜಾಸ್ತಿ. ನಿಂಕಿನ ಜಾಸ್ತಿನಾ? ಇಲ್ಲ, ಅದು ಗ್ಲಾಸ್ ಜಾಸ್ತಿ. ಕ್ಲಾಸ್ ಜಾಸ್ತಿ. ಅವಳು ಮಾತ್ರ ಚಿಕ್ಕದು ಪಾಪ. ಅವ್ಳ ದುಡ್ಡು ಕಮ್ಮಿ. ಹೌದಾ? ಅವಳು ಯಾವಾಗ್ಲೂ ಬಜೆಟ್ ಫ್ರೆಂಡ್ಲಿ ನೋಡ್ತಾಳೆ ಗೈಸ್. ಒಂದು ಶಾಪಿಂಗ್ ಹೋದ್ರು ಬಜೆಟ್ ಫ್ರೆಂಡ್ಲಿ, ಒಂದು ಫುಡ್ ಅಲ್ಲೂ ಬಜೆಟ್ ಫ್ರೆಂಡ್ಲಿ. ನಿನ್ ಹೆಸರು ಇನ್ಮೇಲಿಂದ ಬಜೆಟ್ ಫ್ರೆಂಡ್ಲಿ. ಅವಳು ಟ್ರಿಪ್ ಹೋದ್ರು ಬಜೆಟ್ ಫ್ರೆಂಡ್ಲಿ. ಟ್ರಿಪ್ಪೇ ಹೋಗಲ್ಲ ಇಲ್ಲಂದ್ರೆ ಅವಳು. ಆದ್ರೂ ಸುತ್ತ ತರ್ತಾಳೆ. ಬಜೆಟ್ ಫ್ರೆಂಡ್ಲಿ ಟ್ರಿಪ್. ಯಾರನ್ನ ಟ್ರಿಪ್ ಹೋಗೋರು ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಬ್ರೇಕ್ ಆಯ್ತಾಯ್ತಾ ವಾಯ್ಸ್ ಬ್ರೇಕ್ ಆಗ್ತಾಯ್ತಾ? ನೋಡ್ಬಿಟ್ಟೆ ನಾನು. ಯಾಕ ಅಂಕಿತ, ಯಾಕ ಮಮ್ಮಿ, ಯಾಕ್ ಚಂದು ನನ್ ಇಷ್ಟೊಂದು ಲವ್ ಮಾಡ್ತೀರಾ ಎಲ್ಲಾರು? ಇವತ್ ಗ್ರಾಜುಯೇಟ್ ಆಗಿದೆಯಲ್ಲ ಅದಕ್ಕೋಸ್ಕರ. ನಾಳೆಯಿಂದ ಮಾಡಲ್ಲ. ನಾಳೆ ಮಾಡಲ್ವಾ? ನಾಳೆಯಿಂದ ಇಲ್ಲ, ಇವತ್ತೇನ ಗ್ರಾಜುಯೇಷನ್. ಏನೋ ನಿಂಗ್ ಸರ್ಪ್ರೈಸ್ ಆಗ್ಲಿ. 4 ವರ್ಷ ಏನೋ ದಬಾಕಿರೋದಕ್ ನಾವು ಒಂದ್ ದಬಾಕಣ ಅಂತ ದಬಾಕ್ತಾರದ್. ಫೇವ್ರೆಟ್ ಕೇಕ್ ಆರ್ಡರ್ ಮಾಡಿದಾಳೆ ಗಾಯ್ಸ್, ಚಾಕೋ ಟ್ರಫಲ್. ನನ್ಗೆ ಎಷ್ಟು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದಾರೆ ಗಾಯ್ಸ್. ಬೊಕ್ಕೆ ಕೊಟ್ರು, ಇದ್ ಕೊಟ್ರು. ಮಮ್ಮಿ, ನನ್ ಯಾಕೆಲ್ಲ ಇಷ್ಟೊಂದು ಲವ್ ಮಾಡ್ತೀರಾ? ನಾನು ಎಷ್ಟು ಲಕ್ಕಿ. ನಾನ್ ತುಂಬಾ ಲಕ್ಕಿ ಗೈಸ್. ಇದಕ್ಕೆ ನಾನ್ ತುಂಬಾ ಲಕ್ಕಿ. ನಾನ್ ಸುತ್ತ ಇರೋರೆಲ್ಲ ಬರೀ ನನ್ನ ಲವ್ ಮಾಡವ್ರೆ. ನಾವೆಲ್ಲ ಲವ್ ಡವ್ ಮಾಡ್ತಾಳೆ. ಅವಳು ಡವ್ ಮಾಡ್ತಾಳೆ, ನಾವ್ ಲವ್. ಮಾತಾಡಮ್ಮ ನನ್ ಪರ. ಐಸ್ ಕ್ರೀಮ್ ತಿಂತಾ ಇದ್ದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕೇಕ್ ಕಟ್ ಮಾಡುವ ಸಮಯ. ಕಂಗ್ರ್ಯಾಚುಯೇಷನ್, ಹ್ಯಾಪಿ ಗ್ರ್ಯಾಜುಯೇಷನ್. ಕಂಗ್ರ್ಯಾಚುಲೇಷನ್, ಹ್ಯಾಪಿ ಗ್ರಾಜುಯೇಷನ್. ನನ್ಗೆ 8.5 ಲಕ್ಷ ಕೊಟ್ಟಿ ಓದ್ಸಿರೋದಕ್ಕೆ ತಗೋ ಕಂಗ್ರ್ಯಾಚುಲೇಷನ್. 20 ರೂಪಾಯಿ ಕೇಕ್ ಸಮಾಧಾನ ಮಾಡ್ತಾವಳೆ. 20 ರೂಪಾಯಿ ಕೇಕ್ ತಿನ್ಸ್ತಾ ಇದೆ. 8.5 ಲಕ್ಷ ಇದಕ್ಕೆ. ಇಲ್ಲ ಮಮ್ಮಿ, ಮಾತು ಬರ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಅಕ್ಕ ಆದ ಅಂಕಿತ ನನ್ನ ಇಷ್ಟು ವರ್ಷ ಕಾಲೇಜ್ ಲೈಫ್ ನ ನೋಡ್ಕೊಂಡ್ ಬಂದು ನನ್ನ ಹೋಮ್ ವರ್ಕ್ ನೆಲ್ಲ ಅವಾಗ ಮಾಡ್ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಅಂಕಿತ. ಇವಾಗ ನೋಡಿ ಎಲ್ಲಾರ ಬಾಯಿ ಇದೇನದು ಪಿಕ್ಚರ್ ಹೆಸರು ಹೇಳ್ತೀರ ನಂಗೆ? ಡಕೋಟಾ ಎಕ್ಸ್ಪ್ರೆಸ್ ಬಾಯ್ ಆಯ್ತೈತ್ ನೋಡ್ರಿ ಈಗ. ಚಂದು ಅವ್ರೆ, ಯಾವಾಗ್ಲೂ ಎಕ್ಸಾಮ್ ಟೈಮ್ ಬಂದಾಗ ಓದಿ ಅಂದ್ರೆ ಫೇಲ್ ಆಯ್ತೀಯಾ ಅಂತ ಕಾಲೇಜಿಗೆ ಡ್ರಾಪ್ ಹಾಕಿರೋದು ಹೇಳು. ಹೇಳಿ ಓದಿಸಿದ್ದಕ್ಕೊಂದು, ಮತ್ತೆ ನನ್ನ ಎಕ್ಸಾಮ್ ಟೈಮ್ ಅಲ್ಲೆಲ್ಲ ಕಾಲೇಜ್ ಡ್ರಾಪ್ ಹಾಕಿರೋದಕ್ಕೆ ಥ್ಯಾಂಕ್ ಯು. ಕೊನೆಗೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ಅಮ್ಮ ಕೈ ಹಿಂಗಿಟ್ಟಿತ್ತ ನಿಂಗ್ ತಿನ್ಸಕ್ಕೆ, ಅವ್ನ್ ಹಿಂಗಿಟ್ನ ಮೈಕ್ನ, ಅದು ಹಿಂಗ್ ತಿನ್ಸಿದ್ರೆ ಅಮ್ಮಂಗ್ ತಿನ್ಸ್ತಾವ್ರೆ ಅನ್ಕೊಂಡೆ. ಅಲ್ಲ ನನ್ಗೆ ನಿಂಗ್ ಏನ್ ಮಾಡಕ್ ಕೆಲ್ಸ ಇಲ್ವಾ, ಆಮೇಲೆ ನೀನ್ ಓದಲ್ವಾ, ಕಾಲೇಜ್ ಹೋಗಲ್ವಾ, ಅದು ಇದು ಅಂತ ಯಾರೆಲ್ಲ ಕೇಳ್ತಾ ಇದ್ರು. ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಡಿಗ್ರಿನ. ಡಕೋಟಾ ಎಕ್ಸ್ಪ್ರೆಸ್ ಇರುತ್ತಲ್ಲೋ, ಬಟ್ ಪರವಾಗಿಲ್ಲ, ನಂಗೆ ಹೇಳೋದ್ ಮುಖ್ಯ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಡಿಗ್ರಿನ ನೋಡ್ರು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಎಲ್ಲ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಅಂಡ್ ಜಾಸ್ತಿ ವ್ಲಾಗ್ಸ್ ಇದೇ ತರ ಬರ್ತಾ ಇರುತ್ತೆ ಗೈಸ್ ಇನ್ಮೇಲೆ. ಅಂಡ್ ಫೈನಲಿ ಐ ಆಮ್ ಗ್ರಾಜುಯೇಟೆಡ್. ಇವಾಗ ನಾನು ಡಿಗ್ರಿ ಮುಗಿಸಿದೀನಿ. ಮುಂದಕ್ಕೆ ಏನ್ ಮಾಡ್ತೀನಿ ಅನ್ನೋದು ಒಂದು ಅಪ್ಡೇಟ್ ಕೊಡ್ತೀನಿ. ಡಬಲ್ ಡಿಗ್ರಿ ಮುಗಿಸ್ಬಿಡು. ಬೇಡ ಗೈಸ್, ನೋಡ್ತೀನಿ. ಐ ಥಿಂಕ್ ಅಂಕಿತ ಮಾಡಿದಳು ಡಬಲ್ ಡಿಗ್ರಿ. ಅಕ್ಕ ಅದಳು ಡಬಲ್ ಡಿಗ್ರಿ ಮಾಡಾದ್ಮೇಲೆ ತಂಗಿ ಡಿಗ್ರಿ ನಿಲ್ಸ್ಬೇಕು ಅಲ್ವೇನೆ? ನಿಮ್ಮ ಮಮ್ಮಿ ಅನಿಸಿಕೆ ಮತ್ ಕೇಳು. ನಮ್ಮ ಮಮ್ಮಿಗೂ ಇಷ್ಟ ಇಲ್ಲ. ಯಾರು ಹೇಳಿದ್ರು ಓದೋದ್ ಇಷ್ಟ ಇಲ್ಲ ಅಂತೇಳಿ? ಓದೋದಿಲ್ಲ ಇಷ್ಟ ಇಲ್ಲ ಯಾರಂತ ಹೇಳಿದ್ರು? PhD ಮಾಡ್ಬಿಡೋರು ಒಂದೇ ಸಲ. ನಾನು ಹೇಳ್ತಾ ಇದ್ದೀನಿ ಇನ್ನು ಕಂಟಿನ್ಯೂ ಮಾಡು ಅಂತೇಳಿ. ಪೈಸಾ ಒಳ್ಳೆದು ಅರ್ಧ ರೀಡ್ ಅಂತೆ ಗೈಸ್. ಬಿಡಿ ಗೈಸ್, ನೋಡ್ಕೊಳ್ಳೋಣ, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಅಂಡ್ ಹೇಳ್ತಾ ಈ ವ್ಲಾಗ್ ನಿಲ್ಗೆ ಎಂಡ್ ಮಾಡ್ತಾ ಇದೀವಿ. ಸಿಗುವ ಮತ್ತೆ. ಬಾಯ್ ಬಾಯ್ ಬಾಯ್.